ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಗುರುವಾರ ನಿಫ್ಟಿನಲ್ಲಿ ಮಂತ್ಲಿ ಎಕ್ಸ್ಪೈರಿ ಆಗಿತ್ತು. ಒಂದು ದೊಡ್ಡದಾದಂಥ ಫಾಲ್ ಬಂದಿದೆ. ಜಲಧಾರೆ ಅಂತ ಕೊಟ್ಟಿದ್ದೀನಿ. ಇದಕ್ಕೆ ಕಾರಣ ಪ್ಯಾಟ್ರನ್ನು ಅದೇ ಥರ ಮಾಡ್ತಾ ಇದೆ, ಮತ್ತು ಫಾಲು ಕೂಡ ಒಂದು 2-3 ದಿನದಿಂದ ದೊಡ್ಡದಾಗಿ ಫಾಲ್ ಬಂದಿದೆ. ಆ ಕಾರಣದಿಂದಾಗಿ ಆ ಟೈಟ್ಲು ಅಂದರೆ ವಾಟರ್ ಫಾಲ್ ಅಂತ. ಇದ್ರ ಬಗ್ಗೆ ಘಂಟಸಾಲ ಅವರು ಕಂಪೋಸಿಷನ್ ಮಾಡಿರೋದು ಐ ಥಿಂಕ್ 1960ನೇ ಈ ಡೆಕೆಡಲ್ಲಿ ಬಂದಂಥ ಒಂದು ಹಾಡದು. ಯಾರಾದ್ರು ಕೇಳಿದರೆ ಕೇಳಿ, ಕನ್ನಡದ ಹಾಡು ತುಂಬ ಚೆನ್ನಾಗಿದೆ. ಆ ಕಾಲದಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾ ಆದ್ರೂ ಎಷ್ಟು ಚೆನ್ನಾಗಿ ಪಿಕ್ಚರೈಸೇಷನ್ ಮಾಡಿ ಕೋರಸ್ ಮಾಡಿ ಶೂಟ್ ಮಾಡಿದ್ದಾರೆ. ಅದೇ ಇವತ್ತಿನ ಟೈಟ್ಲ್ ಆಗಿರುತ್ತೆ. ಇವತ್ತು ಎಲ್ಲ ಅಕ್ರಾಸ್ ದ ಸೆಕ್ಟರ್ಸಲ್ಲಿ ಇವತ್ತು ಸೆಲ್ಲಿಂಗ್ ಬಂದಿದೆ. ಆದರೆ ಕಾಪಾಡಿದ್ದು ಇವತ್ತು ಬ್ಯಾಂಕ್ ನಿಫ್ಟಿ ಕಾಪಾಡ್ತಾ ಅಂದರೆ ಅಫ್ಕೋರ್ಸ್ ನಿಫ್ಟಿ 22,500ಕ್ಕಿಂತ ಕೆಳಗಡೆ ಕ್ಲೋಸಿಂಗ್ ಆಗಿದೆ. ಬಟ್ ಇನ್ನೂ ಒಂದು 300-400 ಪಾಯಿಂಟ್ 350 ಪಾಯಿಂಟ್ಗಳ ಫಾಲು ಎಲ್ಲ ನೋಡಿದ್ದೀವಲ್ಲ ಒಂದೊಂದ್ಸಲ, ಆ ಥರ ಆಗಲಿರೋಂಗೆ ಕಾಪಾಡಿದ್ದು ಅಂದರೆ ಇವತ್ತು ಬ್ಯಾಂಕ್ ನಿಫ್ಟಿ. ಅದಕ್ಕೋಸ್ಕರ ಒಂದು ನಿಫ್ಟಿನಲ್ಲಿ ಒಂದು 200 ಪಾಯಿಂಟ್ಸ್ ಕರೆಕ್ಷನ್ಗೆ ನಿಂತ್ಕೊಂತು. ಬ್ಯಾಂಕ್ ನಿಫ್ಟಿ ನನ್ನ ಕೈ ಜೋಡಿಸ್ಬಿಟ್ಟಿತ್ತು ಅಂತಂದರೆ ಇವತ್ತು ಬ್ಲಡ್ ಬಾತ್ ಆಗೋಗ್ಬಿಡ್ತಿತ್ತು. ಸೊ ಬಿಕಾಸ್ ಆಫ್ ಬ್ಯಾಂಕ್ ನಿಫ್ಟಿ ಇವತ್ತು ಮಾರ್ಕೆಟ್ ಸೇವ್ ಆಗಿದೆ. ಆದರೂ ಇವತ್ತಿನ ಟಾಪ್ ಲೂಸರ್ ಅಂತ ನಾವು ನೋಡೋದಾದರೆ ಐ ಥಿಂಕ್ ಟಾಟಾ ಸ್ಟೀಲ್ ಅಂತ ಕಾಣಿಸುತ್ತೆ. 5.8% ಕರೆಕ್ಷನ್ ಬಂದಿರೋದ್ರ ಮೂಲಕ ಟಾಟಾ ಸ್ಟೀಲ್ ಇವತ್ತಿನ ಟಾಪ್ ಲೂಸರ್ ಆಗಿದೆ. ಮಾತಾಡೋಣ ಸ್ಟಾಕ್ ಬಗ್ಗೆ. 2% 3% ಅಂತೂ ನಿಮಗೆ ಸುಮಾರು ಸ್ಟಾಕ್ಗಳಲ್ಲಿ ನೋಡಲಿಕ್ಕೆ ಸಿಗ್ತಾ ಇದೆ. ಅದೇ ರೀತಿ ಟಾಪ್ ಗೇನರ್ ಅಂದರೆ ಬ್ಯಾಂಕಿಂಗ್ ಸೆಕ್ಟರ್ದೇ ಸ್ಟಾಕ್ ಆದಂಥ ICICI ಬ್ಯಾಂಕ್ ಇನ್ನೂ ಕೂಡ ನಾನು ಕೆಳಗಡೆ ಬಿಟ್ಟು ಹೋಗಲ್ಲ ಅಂತ ಸಪೋರ್ಟ್ ತೊಗೊಳ್ತಾ ಇದೆ. ನೋಡಿ, ಮೊನ್ನೆ ವಿಡಿಯೋದಲ್ಲಿ ಮಾತಾಡಿದ್ವಿ ಅನ್ಸುತ್ತೆ. ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ICICI ಬ್ಯಾಂಕು ಒಂದು ಕ್ರೂಷಿಯಲ್ ಲೆವೆಲ್ಗೆ ಬಂದಿದೆ ಅಂತ ಮಾತಾಡಿದ್ವಿ. 2% ಮಧ್ಯೆ ಸಿಗಾಕೊಂಡಿದೆ ಅಂತ. ಸೊ ಇವತ್ತು ಅದು ಸಪೋರ್ಟ್ ತೊಗೊಳೋದ್ರ ಮೂಲಕ ಇವತ್ತಿನ ಟಾಪ್ ಗೇನರ್ ಆಗಿದೆ. ಸೊ ನೋಡ್ತಗೋಣ ಯಾವ ರೀತಿಯಾಗಿತ್ತು ಟ್ರೇಡು ಅಂತ. ಮೊದಲನೇದಾಗಿ ನಿಫ್ಟಿ. ಸೊ ನಿಫ್ಟಿನಲ್ಲಿ ನಿನ್ನೆ ಯಾರಾದರೂ ಚಾರ್ಟ್ ಸ್ಟಾಕ್ ನೋಡಿದರೆ ನಾನೇನು ಹೇಳೋದೇ ಬೇಕಾಗಿಲ್ಲ. ನಿನ್ನೆ ಏನು ಮಾತಾಡಿದ್ವು ಅದೇ ಥರ ಮಾರ್ಕೆಟು ಆ್ಯಕ್ಟ್ ಆಯಿತು. ಸೊ ಏನಾಗ್ತಾ ಇದೆ ಅಂತಂದ್ರೆ ಇವತ್ತು ನೋಡಿ, ಗೊತ್ತು ಗ್ರೂಪಲ್ಲೂ ಕೂಡ ನಾನು ಹೇಳಿದ್ದೆ, ಒಂದು ಪ್ಯಾಟ್ರನ್ನ ಫಾಲೋ ಮಾಡ್ತಾ ಇದೆ ಮಾರ್ಕೆಟ್. ಇದನ್ನೇ ನಾನು ಜಲಧಾರೆ ಅಂದಿದ್ದು. ಅಂದರೆ ಈಗ ಒಂದು 2 ಸ್ಟೆಪ್ 3 ಸ್ಟೆಪ್ ವಾಟರ್ ಫಾಲ್ ಇದ್ದರೆ ಎಷ್ಟು ಚೆನ್ನಾಗಿ ಬಂದು ನಿಂತ್ಕೊಂಡು ಮತ್ತೆ ಅಲ್ಲಿಂದ ನಿಂತ್ಕೊಂಡು ಮತ್ತೆ ಬಿದ್ದು ಏನಾಗುತ್ತೆ, ಈ ಥರ ನಿಂತ್ಕೊಂಡಾಗ ಏನಾಗುತ್ತೆ ಅಂದರೆ ಫ್ಲೋ ಇನ್ನೂ ಜೋರಾಗಿ ಸಿಗುತ್ತೆ. ಇನ್ನೊಂದು ಡೌನ್ ಬಂದರೆ ಈ ಥರ ನಿಂತ್ಕೊಂಡು ಅಲ್ಲಿಂದ ಕೆಳಗಡೆ ಬಂದರೆ ಜೋರಾಗಿ ಬೀಳುತ್ತೆ, ಇಲ್ಲೆಲ್ಲ ಬಿದ್ದಾಗ ಜೋರಾಗಿ ಬೀಳುತ್ತೆ. ಸೊ ಇದಕ್ಕೋಸ್ಕರನೇ ಮಾರ್ಕೆಟ್ ನಿಂತು ಹೋಗೋದು ವೆರಿ ಇಂಪಾರ್ಟೆಂಟ್ ಅಂತ ನಾವು ಮಾತಾಡೋದು. ನೋಡಿ, ಈ ರೀತಿ ಕ್ಲೀನಾಗಿ ಬಸ್ ಸ್ಟ್ಯಾಂಡ್ ಮಾಡ್ಕೊಂಡು ಬೀಳುತ್ತಲ್ಲ, ಆವಾಗ ಕಾನ್ಫಿಡೆಂಟಾಗಿ ನೀವು ಅದ್ರ ಕಡೆಗೆ ಹೋಗ್ಬೋದು. ಸೊ ಹಿಂಗೆ ಆಯಿತು ಅಂತಂದರೆ ಕೆರೆದಡ ಆಗ್ತಾ ಇರುತ್ತೆ. ಬಟ್ ಈ ಥರ ಯಾವಾಗ ನಿಂತು ಬೀಳುತ್ತೋ ಅದು ಚೆನ್ನಾಗಿ ಫಾಲ್ ಕೊಡುತ್ತೆ, ಒಳ್ಳೆ ಔಟ್ಕಮ್ನ ಕೊಡುವಂಥದ್ದು ಅದೇ ಕೂಡ ಚಾರ್ಟ್ ಪ್ಯಾಟರ್ನಲ್ಲಿ. ಇನ್ನೂ ಒಂದು ನೀವು ನೋಡೋದಾದರೆ ರೌಂಡ್ ಲೆವೆಲ್ನ ಎಷ್ಟು ಚೆನ್ನಾಗಿ ರೆಸ್ಪೆಕ್ಟ್ ಮಾಡ್ತಾ ಇದೆ ನೋಡಿ. 23,000 ಇತ್ತು, 23,000ದಲ್ಲಿ ಬಸ್ ಸ್ಟ್ಯಾಂಡ್ ಮಾಡ್ತು, 23,000 ಮುಡ್ಕೊಂಡು ಬಂದು 22,910 ಹತ್ರ ಕ್ಲೋಸಿಂಗ್ ಆಗಿತ್ತು. ಮಾರ್ದಿದ್ದೇನೆ ಎಂದು 22,800 ಓಪನ್ ಆಯಿತು. ಅದನ್ನ ರೆಸಿಸ್ಟೆನ್ಸ್ ತಗೊಂಡು ವಾಪಸ್ ಮತ್ತೆ 22,800 ಟ್ರೈ ಮಾಡ್ತು. ಅಲ್ಲಿಂದ ಕೆಳಗಡೆ ಬಂದು 22,700 ಬಂತು. ನೋಡಿ ಎಷ್ಟು ಕ್ಲೀನಾಗಿ ರೌಂಡ್ ಲೆವೆಲ್ ಕ್ಲೋಸಿಂಗ್ ಆಗ್ತಿದೆ ನೋಡಿ. ಮಾರ್ದಿನ ಏನಾಯಿತು, 22,610 ಓಪನ್ ಆಯಿತು. ಒಂದ್ಸಲ ಅಟೆಂಪ್ಟ್ ಆಯಿತು 700ನ 600 ಹತ್ರ ಬಂದುಬಿಟ್ಟು ಒಂದು ಬಸ್ ಸ್ಟ್ಯಾಂಡ್ ಮಾಡ್ತು. ಅಲ್ಲಿಂದ ವಾಪಸ್ ಫಾಲ್ ಬಂದು ಇವತ್ತು 500 ಮುರಿದು 400ಕ್ಕೆ ಬಂದು 400 ಹತ್ತಿರ ಸಪೋರ್ಟ್ ತೊಗೊಂಡು ವಾಪಸ್ಸು 550 ಅಂತ ಕಾಣಿಸ್ತಾ ಇದೆ. ಆದರೆ 22,550 ಅಲ್ಲ, ಇವತ್ತು 22,500 ಕೆಳಗಡೆ ಅಂದರೆ 488ರಲ್ಲಿ ನಾವು ಕ್ಲೋಸಿಂಗ್ ಆಗಿದೆ. ಇದು ಅಡ್ಜಸ್ಟ್ ಆಗಿರೋದಿಲ್ಲ. ಇದ್ರ ಬಗ್ಗೆ ಒಂದು ಆಡಿಯೋನ ಕೊಟ್ಟಿದ್ದೆ ನಿಮಗೆ ಟೆಲಿಗ್ರಾಮ್ ಗ್ರೂಪಲ್ಲಿರೋರಿಗೆ. ಯಾವ ರೀತಿ ನೀವು 3 PM ಮೂವಿಂದ ನೀವು ತಪ್ಪಿಸ್ಕೋಬೇಕು. ಯಾವತ್ತು ಮಂತ್ಲಿ ಎಕ್ಸ್ಪೈರಿಗಳ ದಿನ ಸೆಟಲ್ಮೆಂಟು ತುಂಬ ಆಗುತ್ತೆ. ಆ ಥರ ಆದಾಗ ತುಂಬ ಮೇಲೆ ಹೋಗ್ತಿದೆ. ಕೆಲವರಲ್ಲಿ ಉಲ್ಟಾಯಿತು ಪೊಸಿಷನ್ ಅಂತ ಹೇಳ್ಬಿಟ್ಟು 22,500 ಸಿ ತೊಗೊಂಡು ಏನೇನೋ ಮಾಡೋಕ್ಕೆ ಹೋಗ್ಬೋದು. ಆದರೆ ಅಷ್ಟೊಂದೆಲ್ಲ ಮೂಮೆಂಟ್ ಆಗಿರಲ್ಲ. ಪ್ರೀಮಿಯಮ್ಗಳು ನಿಮಗೆ ಚೇಂಜ್ ಆಗಲ್ಲ 3-5 ಆದಮೇಲೆ. ಅದರಿಂದ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಅಂತ ಹೇಳಿದ್ದೆ ನಿಮಗೆ. ಸೊ ಆ ಆಡಿಯೋ ಅದರಲ್ಲಿದೆ, ಡೀಟೇಲಾಗಿ ಮಾತಾಡಿದ್ದೀವಿ. ಸೊ ಇವಾಗ ಏನಾಯಿತು ನಿಫ್ಟಿನಲ್ಲಿ ಅಂತಂದರೆ, ಏನು ಒಂದು ಮೂಮೆಂಟ್ ಆಗಬೇಕಾಗಿತ್ತು, ಯಾವ ಒಂದು ರೌಂಡ್ ಲೆವೆಲ್ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವೋ ಅದೆಲ್ಲದನ್ನು ಮಾಡಿದೆ. ನೋಡಿ, ಇಲ್ಲಿ ಒಂದು ಇಂಪಾರ್ಟೆಂಟ್ ಆದಂಥ ಬಸ್ ಸ್ಟ್ಯಾಂಡು 22,450 ಈ ಲೆವೆಲ್ಲು. ಸೊ ಅಲ್ಲಿ ಬಂದು ಇವತ್ತು ಸಪೋರ್ಟ್ನ ತಗೊಂಡಿದೆ. ಈಗ ಮಾರ್ಕೆಟು ನಾನು ಸ್ವಲ್ಪ ನಿಲ್ಲಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. ಯಾಕೆಂದರೆ ಸೇಮ್ ರೀಸನ್, ನಿಂತು ಹೋದ್ರೇ ಚಂದ. ಈಗ ಒಂದು ದೊಡ್ಡ ಫಾಲ್ ಆಗಿದೆ, ಈಗ ಸ್ವಲ್ಪ ದಿನ ನಿಲ್ಲಬೇಕು. ಅಂದರೆ 22,600ರಿಂದ 22,400ರಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಮಾಡ್ತು ಅಂತಂದರೆ ಮಾರ್ಕೆಟು ಚೆನ್ನಾಗಿ ಆಗ್ತಾ ಹೋಗುತ್ತೆ ಮುಂಬರುವ ದಿನಗಳಿಗೆ. ಯಾಕೆ ಅಂತಂದರೆ ನೋಡಿ, ಡೈಲಿ ಕ್ಯಾಂಡಲ್ ನಿಂತ ನೋಡ್ತಾ ಬರೋದಾದರೆ ಈ ಟ್ರೆಂಡ್ ಲೈನ್ನ ಸ್ವಲ್ಪ ಅಡ್ಜಸ್ಟ್ ಮಾಡಿದ್ದೀನಿ. ಈ ಟ್ರೆಂಡ್ ಲೈನ್ ಅಡ್ಜಸ್ಟ್ ಮಾಡೋದಾದ್ರೆ ನೋಡಿ, ಎಕ್ಸೆಪ್ಟ್ ಈ ಪಾಯಿಂಟ್ ಇಲ್ಲೊಂದು ಹ್ಯಾಮರ್ ಬಂದಿದ್ದು ಅಂತ ಬಿಟ್ಟರೆ ಇಲ್ಲಿ 1-2 ಅಟೆಂಪ್ಟ್ಗಳು ಟೆಸ್ಟ್ ಆಗಿದೆ. ಸೊ ವಾಪಸ್ ಇದಕ್ಕೆ ಬರುತ್ತೆ ಅಂದರೆ 22,200ಕ್ಕೆ ಮುಂದಿನ ಮುಂದಿನ ತಿಂಗಳಲ್ಲಿ ಬರುತ್ತೋ ಏನೋ ಗೊತ್ತಿಲ್ಲ. ಆದರೆ ಅದಕ್ಕಿಂತ ಮುಂಚೆ ಇಲ್ಲಿ ಇಂಪಾರ್ಟೆಂಟ್ ಆದಂಥ ಒಂದು ರೆಸಿಸ್ಟೆನ್ಸ್ ಇತ್ತು 22,800. ಅದಕ್ಕಿಂತ ಕೆಳಗಡೆ ಬಂದರೆ ನಮ್ಮ ಟಾರ್ಗೆಟ್ ಹೇಳಿದ್ದೆ ನಿಮಗೆ 22,500 ಅಂತ ಎಕ್ಸ್ಪೆಕ್ಟ್ ಮಾಡಿ ಅಂತ. 22,500ಕ್ಕೂ ಬಂದಿದೆ. ಈಗ ಇಲ್ಲಿ ಸ್ವಲ್ಪ ದಿನ ಮಾರ್ಕೆಟ್ ನಿಂತು ಮತ್ತೆ ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ 22,200 ಟಾರ್ಗೆಟ್ಗಳು ನಮಗೆ ಮುಂದಿನ ದಿನಗಳಲ್ಲಿ ನೋಡಲಿಕ್ಕೆ ಸಿಗ್ಬೋದು. ಎಲ್ಲಿ ತನಕ 22,800 ಮೇಲ್ಗಡೆ ಹೋಗಲ್ಲ ಅಲ್ಲಿ ತನಕ ಮಾರ್ಕೆಟ್ ಮತ್ತೆ ಇನ್ನೊಂದು ಹೈ ಮಾಡ್ತಾ ಇದೆ. ಈ ಚಾನಲಲ್ಲೇ ಇದೆ, ಯಾವ ಥಿಯರನ್ನು ನೀವು ನಂಬಕ್ಕೆ ಹೋಗ್ಬೇಡಿ. 22,800 ಮೇಲ್ಗಡೆ ಕ್ಲೋಸಿಂಗ್ ಕೊಡುತ್ತಾ ಅವತ್ತಿನ ದಿನ ಮಾರ್ಕೆಟಲ್ಲಿ ಮತ್ತೆ ಚೇಂಜ್ ಆಗಿದೆ. ಅದು ಎಲೆಕ್ಷನ್ ರಿಸಲ್ಟ್ಸಿಂದ ಆಗಿರ್ಬೋದು. ಮುಂದಿನ ವಾರಗಳು ಬೇಕಾದಷ್ಟು ಸುದ್ದಿ ಇದೆ. ಇದ್ರ ಮಧ್ಯದಲ್ಲಿ ಹೆಂಗೆ ಬೇಕಾದ್ರೂ ಹಗ್ಗ ಜಗ್ಗಾಟ ಆಡಿಸ್ಬೋದು. ಹಾಗಾಗಿ 22,800 ಮೇಲ್ಗಡೆ ಮಾರ್ಕೆಟು ಕ್ಲೋಸ್ ಆಗಬೇಕು. ಅಲ್ಲಿ ತನಕ ಮೇಲ್ಗಡೆ ಏನೋ ಸೆಂಟಿಮೆಂಟ್ ಚೇಂಜ್ ಆಗಿದೆ ಅಂತ ನಂಬಕ್ಕೆ ಹೋಗ್ಬಿಡಿ. ಕೆಳಗಡೆ ಬರೋದಾದರೆ ನಿಮ್ಗೆ ಗೊತ್ತಿದೆ 22,200 ತನಕ ಬರೋ ಅವಕಾಶ ಇದೆ. ಈಗ ಎಲ್ಲಿದ್ದೀವಿ, ಎಕ್ಸಾಕ್ಟಾಗಿ ಮಧ್ಯದಲ್ಲಿ. ಮೇಲ್ಗಡೆ 300 ಪಾಯಿಂಟ್ ಇದೆ, ಕೆಳಗಡೆ 300 ಪಾಯಿಂಟ್ ಇದೆ. ಈಗ ಸ್ವಲ್ಪ ತಣ್ಣಗೆ ಕೂತ್ಕೋಬೇಕು ಸ್ವಲ್ಪ ದಿನ, ಅಟ್ಲೀಸ್ಟ್ ಒಂದು ವಾರ ತನಕ. ಮುಂದಿನ ಎಕ್ಸ್ಪೈರಿ ಎಲ್ಲ ಆಗೋ ತನಕ ಆರಾಮಾಗಿರಿ. ಇವತ್ತು ಒಳ್ಳೆ ಎಕ್ಸ್ಪೈರಿನ ಕೊಟ್ಟಿದೆ ಅಲ್ವಾ. ಹೋಪ್ಫುಲಿ ಇವತ್ತೆಲ್ಲರಿಗೂ ಒಳ್ಳೆ ಎಕ್ಸ್ಪೈರಿ ಇತ್ತು ಅನ್ಸುತ್ತೆ. ಇವತ್ತು ನೋಡಿ 2 ಥರ ಒಳ್ಳೆ ಎಕ್ಸ್ಪೈರಿ ಇತ್ತು. ಆಪ್ಷನ್ ಸೆಲ್ಲರ್ಸಿಗೆ ಏನು, ಈಗ 22,800 ಕ್ಲಿಯರ್ ಕಟ್ ರೆಸಿಸ್ಟೆನ್ಸ್ ಅಂತ ಇದೆ. ನಿನ್ನೆ ಇವತ್ತು ಓಪನ್ ಆಗಿದ್ದಲ್ದಲ್ಲೇ ನಿನ್ನೆ ಹೈ ಅದು. ಸೊ ಇದನ್ನಂತೂ ಬಿಟ್ಟು ಮೇಲ್ಗಡೆ ತೊಗೊಂಡು ಹೋಗೋದು ಹೈಲೇ ಇಲ್ಲಕ್ಲಿ. ಸೊ ಓಪನ್ ಆದಾಗಲೇ ನೀವೇನು ಮಾಡ್ಬೋದಿತ್ತು, 22,800 ಆರಾಮಾಗಿ ಇವತ್ತು ಸೆಲ್ ಮಾಡ್ಬೋದಿತ್ತು. ಬೈಯಿಂಗ್ ಪೊಸಿಷನ್ ತೊಗೊಂತಿರೋ
ನೋಡ್ತಿರೋ ಸೆಕೆಂಡರಿ. ಯಾಕೆಂದರೆ 22,600 ಹತ್ರ ಒಂದು ಗ್ಯಾಪ್ ಡೌನ್ ಆಗಿ ಬರ್ತಾ ಇದೆ. ಒಂದು ಅಟೆಂಪ್ಟ್ ಆಗಿ ಆಮೇಲೆ ತೊಗೊಳ್ಳಿ ಅಂತ ಯಾವಾಗಲೂ ಹೇಳ್ತಿರ್ತೀನಿ. ಬಟ್ 22,800 ಸೆಲ್ಲಿಂಗ್ ಮಾಡೋದಕ್ಕೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ. ಎಷ್ಟಿತ್ತು ಸರ್? 30 ರೂಪಾಯಿ ನಡೀತಾ ಇತ್ತು ಬೆಳಗ್ಗೆ ಪ್ರೀಮಿಯಮ್. ನಂಬ್ತಿರೋ ಬಿಡ್ತಿರೋ 30 ರೂಪಾಯಿ ನಡೀತಾ ಇತ್ತು 22,800. ಆರಾಮಾಗಿ ನೀವು ಸೆಲ್ ಮಾಡ್ಬೋದಾಗಿತ್ತು. 30 ರೂಪಾಯಿ ಆರಾಮಾಗಿ ಒಂದು ಲಾಟಲ್ಲಿ ಸಿಗ್ತಾ ಇತ್ತು. ಅದೇ ರೀತಿ ಕೆಳಗಡೆ ನೋಡಿ ರೌಂಡ್ ಲೆವೆಲಲ್ಲಿ ಆಟ ಆಡೋಕ್ಕೆ ಹೋಗಬಾರ್ದು. 22,500 ಸಪೋರ್ಟ್ ತೊಗೊಂಡ್ಬಿಡುತ್ತೆ, ಇಲ್ಲಿ ಬಸ್ ಸ್ಟ್ಯಾಂಡ್ ಇದೆ. ಇದು ಸಾಮಾನ್ಯ ಮಾಡಿಸ್ತಾರೆ, ಗೊತ್ತಿರುತ್ತೆ ಅವರಿಗೆ. ಎಕ್ಸ್ಪೈರಿ ದಿನ ತುಂಬ ಜನ ಇಲ್ಲಿ ರೌಂಡ್ ಲೆವೆಲಲ್ಲಿ ಬೆಟ್ ಮಾಡ್ತಾ ಹೋಗ್ತಾರೆ ಅಂತ ನೋಡಿ. ಎಕ್ಸ್ಪೈರಿ ದಿನ ಎಸ್ಪೆಷಲಿ ಮಂತ್ಲಿ ಎಕ್ಸ್ಪೈರಿ ದಿನ ಮಾಡ್ತಾ ಇದ್ದೀರಾ ಅಂದರೆ ಯಾವುದಾದ್ರೂ ಹತ್ತಿರದ ರೌಂಡ್ ಲೆವೆಲ್ನ ಟೆಸ್ಟ್ ಮಾಡಿಸ್ತಾರೆ. ಹಾಗಾಗಿ ಅದನ್ನು ತಗೋಬಾರ್ದು, ಅದಕ್ಕಿಂತ ಕೆಳಗಡೆ ಪೊಸಿಷನ್ ತಗೋಬೇಕು. ನೋಡಿ ಇಲ್ಲೆಲ್ಲ ಬಸ್ ಸ್ಟ್ಯಾಂಡ್, ಈ ಬಸ್ ಸ್ಟ್ಯಾಂಡು, ಆ ಬಸ್ ಸ್ಟ್ಯಾಂಡಿಂದ ಕೆಳಗಡೆ ಅಂದರೆ 22,400 ಏನಾದರೂ ನೀವು ಇವತ್ತು ಪಿ ರೇಟಿಂಗ್ ಮಾಡಿದರೆ ಅದು ಕೂಡ ಬೆಳಗ್ಗೆ 17-18 ರೂಪಾಯಿ ನಡೀತಾ ಇತ್ತು. ಅಫ್ಕೋರ್ಸ್ ಸಿ ಕಡೆ ಪ್ರೀಮಿಯಂ ಜಾಸ್ತಿನೇ ಇತ್ತು. ಇಷ್ಟು ಗ್ಯಾಪ್ ಡೌನ್ ಓಪನಿಂಗ್ ಆದ್ರೂ ಕೂಡ ಸಿ ಕಡೆ ಪ್ರೀಮಿಯಂ ಜಾಸ್ತಿ ಇತ್ತು, ಬಟ್ ಪಿ ಕಡೆ ಪ್ರೀಮಿಯಂ ಜಾಸ್ತಿ ಇರಲಿಲ್ಲ. ಬಟ್ 17 ರೂಪಾಯಿ ಆರಾಮಾಗಿ ನಡೀತಾ ಇತ್ತು. ಆಮೇಲೆ ವಾಪಸ್ ನಿಮಗೆ ಇಲ್ಲಿ ಬಂದಾಗ ಇಲ್ಲಿ ವಾಪಸ್ ನೀವು ಅನ್ಸ್ಬೋದು ಅವಾಗ ಹೆಂಗೆ ಆ್ಯಡ್ ಮಾಡೋದು ಅಂತ. ಬಟ್ ಅವಾಗಲೂ ನೀವು ಒಂದಿಷ್ಟು ಕ್ವಾಂಟಿಟಿ ಆ್ಯಡ್ ಮಾಡಿಕೊಂಡು ಕಾಂಟ್ರೇನ್ ಪೊಸಿಷನ್ ತಗೋಬೋದಾಗಿತ್ತು, ಆಪ್ಷನ್ ಸೆಲ್ಲಿಂಗ್ ಮಾಡ್ಬೋದಾಗಿತ್ತು 22,400. ಮಧ್ಯದಲ್ಲಿ ನಮಗೆ 22,600 ಹತ್ತಿರ ನಡೀತಿರ್ಬೇಕಾದ್ರೆ ಒಂದು 22,500 ಅಥವಾ ಅದಕ್ಕಿಂತ ಕೆಳಗಡೆ ಹೋಗುತ್ತೆ ಮಾರ್ಕೆಟು ಅಂತ ಈ ಪಾಯಿಂಟಲ್ಲಿ ನಿಮ್ಗೆ ಹೇಳಿದೆ ಇಲ್ಲಿ ಬಂದಾಗ. ಕಾರಣ ಏನು ಅಂತಂದರೆ ಬ್ಯಾಂಕ್ ನಿಫ್ಟಿ ಇನ್ನೂ ಮೂವ್ಮೆಂಟೇ ಆಗಿರಲಿಲ್ಲ ಇವತ್ತು. ನೋಡಿ ಬ್ಯಾಂಕ್ ನಿಫ್ಟಿ 49,000 ರೀಟೆಸ್ಟ್ ಮಾಡೋಕ್ಕೋಯ್ತು, ಸ್ವಲ್ಪ ಆಚೆ ಹೋಗ್ತಾ ಇದ್ದೀನಿ. ಬಟ್ ಬ್ಯಾಂಕ್ ನಿಫ್ಟಿ ನೋಡಿ 49,000 ಆಚೆ ಹೋಗಿ ಇಲ್ಲಿ ಒಂದು ಶೂಟಿಂಗ್ ಸ್ಟಾರ್ ಮಾಡ್ತು, ಈ ಪ್ಯಾಟರ್ನ್ ಮಾಡ್ತಾ ಇತ್ತು. ಎಲ್ಲಿ ಆಗ್ತಾ ಇದೆ ಇದೆಲ್ಲ? 49,000 ಹತ್ತಿರ ಆಗ್ತಾ ಇದೆ. ಸ್ಟಾಪ್ ಲಾಸ್ ಹತ್ತಿರದಲ್ಲೇ ಇದೆ. ಸೊ ಇಲ್ಲಿಂದ ಏನೋ ಒಂದು ಕರೆಕ್ಷನ್ ಬರ್ತಾ ಇತ್ತು ಅಂದರೆ ನಿಫ್ಟಿ ಕೂಡ ಅದು ಜಾಯ್ನ್ ಆಗಲೇಬೇಕು. ಯಾಕಂದರೆ ನಿಫ್ಟಿ ಆಲ್ರೆಡಿ ಸಫರ್ ಆಗ್ತಾ ಇತ್ತು ಬೇರೆ ಸೆಕ್ಟರಿಂದ. ಸೊ ಹಾಗಾಗಿ ಹೇಳಿದ್ದು ಇವತ್ತು 22,500ಕ್ಕಿಂತ ಕೆಳಗಡೆ ಹೋಗೋ ಸಾಧ್ಯತೆ ಇದೆ ನಿಮಗೆ ಅಂತ ನಿಫ್ಟಿ ಮಾತಾಡ್ಕೊಂಡಿದ್ವಿ. ಅದೇ ರೀತಿ ಆಯಿತು. 22,450 410 ತನಕ ಬಂತು. ಬಟ್ 22,500 OTM ಟ್ರೇಡ್ನ ಒಂದು 15 ರೂಪಾಯಿಗೆ ನಡೀತಾ ಇತ್ತು ಪ್ರೀಮಿಯಮು. 30 ರೂಪಾಯಿ 1:2 ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳಿದೆ. ಯಾಕೆಂದರೆ ನೋಡಿ 15 ರೂಪಾಯಿ ಇದೆ, ಮ್ಯಾಕ್ಸಿಮಮ್ ಏನಾಗ್ಬೋದು 15 ರೂಪಾಯಿ ಫುಲ್ ಹೋಗ್ಬೋದು ನಿಮಗೆ. 22,500 ಮೇಲ್ಗಡೆ ಕ್ಲೋಸಿಂಗ್ ಆಯಿತು ಅಂತಂದರೆ ಅಲ್ಲಿ ತನಕ ಫುಲ್ ಝೀರೋ ಆಗೋ ತನಕ ಬಿಟ್ಕೊಡಲ್ಲ. ಬಟ್ ಐಡಿಯಲಿ ಯಾರಾದರೂ ಬಿಟ್ಬಿಟ್ರಿ ಏನು ನೋಡಲಿಲ್ಲ ಅಂತಂದ್ರು 15 ರೂಪಾಯಿ ತೊಗೊಂಡಿದ್ದೀರಾ ಅಂತಂದರೆ ಝೀರೋ ಆಯಿತು ಅಂತಂದರೆ ಎಷ್ಟು? 15 ರೂಪಾಯಿ ಒಂದು ಲಾಟಿಗೆ ಲಾಸ್ ಆಯಿತು. 1:2 ಟ್ರೇಡ್ ಅಂತ ಯಾಕೆ ಅಂತ ಹೇಳ್ತಾರೆ ಅಂದರೆ 15 ರೂಪಾಯಿ 30 ರೂಪಾಯಿ ಆಗೋ ತನಕ ಸಾಧ್ಯತೆ ಇದೆ ಅಂತ. ಇಲ್ಲಿ ನೋಡಿ ರಿಸ್ಕ್ ಟು ರಿವಾರ್ಡ್ ಕ್ಲೀನಾಗಿ 1:1 ಕೂತಿದೆ. ಕ್ಯಾಪಿಟಲ್ ಕಮ್ಮಿ ಸಾಕು. ಮತ್ತು ಈ ಥರ ಟ್ರೇಡ್ ತೊಗೋಬೇಕಾದ್ರೆ ನೀವು ಅಡ್ಜಸ್ಟ್ಮೆಂಟ್ ಏನು ಮಾಡೋದೇ ಇರೋದಿಲ್ಲ. ಎರಡೇ ಪಾಸಿಬಿಲಿಟಿ, ನೀವು ತೊಗೊಂಡ್ಮೇಲೆ ಮಾರ್ಕೆಟ್ ನಿಮ್ಮ ಕಡೆ ಬರಬೇಕು. 15 10 ರೂಪಾಯಿಗೆ ಹೋಯ್ತು ಅಂತ ಒಂದಿಷ್ಟು ಆ್ಯಡ್ ಮಾಡ್ಕೊಳೋದು, 8 ರೂಪಾಯಿಗೆ ಹೋಯ್ತು ಅಂತ ಆ್ಯಡ್ ಮಾಡ್ಕೊಳೋದು, ಈ ರೀತಿ ಮಾಡೋಕ್ಕಾಗಲ್ಲ. ಈ ರೀತಿ ಮಾಡಬಾರ್ದು. ಸುಮಾರು ಜನ ಝೀರೋ ಟು ಹೀರೋ ಟ್ರೇಡ್ ತೊಗೊಳಕ್ಕೆ ಹೋದಾಗ ಹೈ ಕ್ವಾಂಟಿಟಿ ತೊಗೊತೀರಾ ಅಥವಾ ಆವ್ರೇಜ್ ಮಾಡ್ಕೊತಾನೆ ಬರ್ತೀರಾ, ಅದು ಕೊನೆಗೆ ಬರೋದೇ ಇಲ್ಲ. ಅಷ್ಟು ಕೂಡ ಅಂದರೆ ನಾನು ಕಮ್ಮಿ ರೂಪಾಯಿ ಇತ್ತು ಅಂತ ತೊಗೊಂಡಿದ್ದೆ, ಅದು ಕೂಡ ದೊಡ್ಡ ಲಾಸ್ ಆಯಿತು. ಯಾಕೆ ದೊಡ್ಡ ಲಾಸ್ ಆಗಿರುತ್ತೆ? ಜಾಸ್ತಿ ಕ್ವಾಂಟಿಟಿ ಆ್ಯಡ್ ಮಾಡಿರ್ತೀವಿ. ನೋಡಿ ದಯವಿಟ್ಟು ಝೀರೋ ಟು ಹೀರೋ ಟ್ರೇಡ್ ಮಾಡಬೇಕು ಅಂತಿದ್ರು ಅಂತಂದರೆ ನಾನು ಒಂದು 2,000 ರೂಪಾಯಿ ಹಾಕ್ಬಿಟ್ಟು ನಾನು 20,000 ಮಾಡ್ಕೊಂಡ್ಬಿಡ್ತೀನಿ, 1:10 ಮಾಡ್ಕೊಂಡ್ಬಿಡ್ತೀನಿ ಕ್ಯಾಪಿಟಲ್. ಆ ರೀತಿ ಎಕ್ಸ್ಪೆಕ್ಟ್ ಮಾಡಕ್ಕೆ ಹೋಗ್ಬಿಡಿ. ಫಸ್ಟ್ ಆಫ್ ಆಲ್ ಔಟ್ ಆಫ್ ದ ಮನಿ ತೊಗೊತಿರ್ತೀನಿ. ನಿಮ್ಗೆ ಅಷ್ಟು ಚೀಪಾಗಿ ಸಿಗ್ತಿದೆ ಅಂದರೆ ಔಟ್ ಆಫ್ ದ ಮನಿ ತಗೋಬೇಕು. ಯಾಕೆ ಔಟ್ ಆಫ್ ದ ಮನಿ ತಗೋಬೇಕಾಗಿತ್ತು ಅಂತ ಹೇಳ್ತಾ ಇದ್ದೀನಿ ನೋಡಿ. 22,600 ಹತ್ತಿರ ಇಲ್ಲೆಲ್ಲ ನಡೀತಾ ಇತ್ತು. 22,500 ನಾವು ಟಾರ್ಗೆಟ್ ಮಾಡಿದ್ವಿ ಒಂದು ಕಾಲಷ್ಟೊತ್ತಿಗೆ. ಯಾಕೆ ಅದು ವರ್ಕೌಟ್ ಆಗುತ್ತೆ ಅಂತಂದರೆ ಅಕಸ್ಮಾತ್ ಇಲ್ಲೊಂದು ಡಬ್ಲ್ಯೂ ಪ್ಯಾಟರ್ನ್ ಆಗ ಅಥವಾ 22,550 500 ಸಪೋರ್ಟ್ ತೊಗೊಂಡು ವಾಪಸ್ ಮಾರ್ಕೆಟನ್ನು ರಿಕವರಿ ಕೊಟ್ಟಿತ್ತು ಅಂತಂದರೆ 22,600 ಪಿನ ಏನಾದ್ರು ನೀವು ತೊಗೊಂಡಿದ್ರೆ ಆಲ್ರೆಡಿ ಅಲ್ಲಿ ಪ್ರೀಮಿಯಂ ಜಾಸ್ತಿ ಇರುತ್ತೆ, ದೊಡ್ಡ ಲಾಸ್ ಆಗೋ ಸಾಧ್ಯತೆ ಇರುತ್ತೆ. ಬಟ್ 22,500 ತೊಗೊಂಡ್ರೆ ನೀವು 15 ರೂಪಾಯಿ ನಡೀತಾ ಇರುತ್ತೆ ಅಷ್ಟೇ. ಸೊ ನಿಮಗೆ ಲಾಸ್ ಕಮ್ಮಿ, ಲಾಸ್ ಮಧ್ಯದಲ್ಲೇ ಗೊತ್ತಾಗಿದೆ ಲಾಸ್ ಕಮ್ಮಿ. ಇನ್ ಕೇಸ್ ಏನಾದ್ರು ದೊಡ್ಡ ಮೂವ್ಮೆಂಟ್ ಬಂತು ಅಂತಂದರೆ 1:2 ಟ್ರೇಡ್ ಸಿಗುತ್ತೆ. 22,600 ತೊಗೊಂಡು ಒಂದು ಸ್ವಲ್ಪ ಮೂವ್ಮೆಂಟ್ ಬಂದಿದ್ರೆ ನಿಮಗೆ 1:2 ಟ್ರೇಡ್ ಸಿಗುತ್ತೆ. ಅಂದರೆ 70 ರೂಪಾಯಿ ಕೊಟ್ಟು ತೊಗೊಂಡಿದ್ರೆ 140 ಹೋಗುತ್ತೆ ಅನ್ನೋ ಆಗ ಸಾಧ್ಯತೆ ಕಮ್ಮಿ ಇರುತ್ತೆ. ಅಫ್ಕೋರ್ಸ್ ಈ ಥರ ಫಾಲ್ ಬಂದಿದ್ರೆ ಆ ರೀತಿ ಆಗ್ತಿತ್ತು. ಬಟ್ ಅಕಸ್ಮಾತ್ ಆಗದಲ್ಲೇ ವಾಪಸ್ ರಿಕವರಿ ಕೊಟ್ಟಿದ್ರೆ ನಿಮಗೆ 70 ರೂಪಾಯಿ ಲಾಸ್ ಆಗೋಂಥ ಸಾಧ್ಯತೆ ಇತ್ತು. ಸೊ ರಿಸ್ಕ್ ಟು ರಿವಾರ್ಡ್ ಕೂತ್ಕೊಳ್ಳೋಕ್ಕೋಸ್ಕರನೇ ಝೀರೋ ಟು ಹೀರೋ ಅಂದರೆ ಏನು 2,000 ಇದ್ದವನು 10 ಪಟ್ಟು ಆಗಿಬಿಡುತ್ತೆ, 15 ಪಟ್ಟು ಆಗುತ್ತೆ ಅನ್ನೋದಕ್ಕೆ ಮಾಡೋದಲ್ಲ. ಆಪ್ಷನ್ ಬೈಯಿಂಗ್ ಮಾಡೋ ಪಾಸಿಬಿಲಿಟಿ ಇದೆ ಅಂತ ಅನಿಸ್ತಾ ಇದೆ ನಿಮಗೆ, ಬಟ್ ನಿಮಗೆ ಶೋರ್ ಇಲ್ಲ. ಜೊತೆಗೆ ಒಂದು ದೊಡ್ಡ ಮೂಮೆಂಟ್ ಬಂದರೆ ನಿಮಗೆ ರಿಸ್ಕ್ ಟು ರಿವಾರ್ಡ್ ಕೂತ್ಕೊತಾ ಇದೆ. ನಿಮಗೆ ಸ್ಟಾಪ್ ಲಾಸ್ 1 ಇದೆ, ಬಟ್ ರಿವಾರ್ಡ್ ನಿಮಗೆ 1:2 ಆಗ್ಬೋದು, 1:3 ಆಗ್ಬೋದು. ಆ ಥರ ಪಾಸಿಬಿಲಿಟಿ ಇದೆ ಅಂತಂದಾಗ ನಿಮಗೆ ಝೀರೋ ಟು ಹೀರೋ ಫೇವರಬಲ್ ಆಗುತ್ತೆ. ಅದು ಸಾಮಾನ್ಯವಾಗಿ ಮಂತ್ಲಿ ಎಕ್ಸ್ಪೈರಿನ ಆ ಸಾಧ್ಯತೆ ಇದೆ. ಇವತ್ತು ಆ ಥರ ಹಾಕೋಕ್ಕೆ ಕಾರಣ ಕ್ಲೀನಾಗಿ ಒಂದು ಸೆಂಟಿಮೆಂಟ್ ಕೊಟ್ಕೊಂಡು ರೌಂಡ್ ಲೆವೆಲ್ ಟೆಸ್ಟ್ ಆಗಿ ಕೆಳಗಡೆ ಬರ್ತಾ ಇದೆ, ರೌಂಡ್ ಲೆವೆಲ್ ಕೆಳಗಡೆ ಟೆಸ್ಟ್ ಆಗಿ ಕೆಳಗಡೆ ಬರ್ತಾ ಇದೆ. ಈ ಥರ ಪ್ಯಾಟರ್ನ್ ಇದ್ದಿದ್ದರಿಂದ ಬ್ಯಾಂಕ್ ನಿಫ್ಟಿನಲ್ಲಿ ಇನ್ನೂ ಸ್ಪೇಸ್ ಇದ್ದಿದ್ದರಿಂದ ಈಸಿಯಾಗಿ ತಗೋಬೋದಿತ್ತು. ಅದಕ್ಕೋಸ್ಕರ OTM ಸೆಟಪ್ನ ಮಾಡ್ಕೊಂಡಿದ್ದಂಥದ್ದು. ಯಾಕೆಂದರೆ ಬ್ಯಾಂಕ್ ನಿಫ್ಟಿದು ಕೂಡ ಶೇರ್ ಮಾಡಿದರೆ ATM ಎಲ್ಲ ಬ್ಯಾಂಕ್ ನಿಫ್ಟಿ 1,000 ರೂಪಾಯಿ ಚಿಲ್ಲರೆ ನಡೀತಾ ಇದೆ ಪ್ರೀಮಿಯಮು. ಅಷ್ಟೊಂದು ಜಾಸ್ತಿ ಇದ್ದಾಗ ನೀವು ಅಡ್ಡ ಮನಿ ಇಂದ ಮನಿ ತೊಗೊಳಕ್ಕೆ ಹೋಗಿ ನಿಮ್ಮ ವ್ಯೂ ತಪ್ಪಾಯಿತು ಅಂತಂದರೆ ದೊಡ್ಡ ಲಾಸ್ ತಗೋಬೇಕಾಗುತ್ತೆ. ಹಾಗಾಗಿ ಜಾಸ್ತಿ ದೊಡ್ಡ ವಿಕ್ಸ್ ಇದ್ದಾಗ ನಿಮಗೆ ಮೊಮೆಂಟಮ್ ಹೋಗುತ್ತೆ ಅಂತ ಇದ್ರೂ ಕೂಡ OTMನೇ ತಗೋಬಹುದು ಆಪ್ಷನ್ ಬೈಯಿಂಗಲ್ಲಿ, ಜಸ್ಟ್ ಟು ಸೇವ್ ದ ಕ್ಯಾಪಿಟಲ್. ಅದಕ್ಕೋಸ್ಕರ ಆ ಟ್ರೇಡ್ನ ಮಾಡಿದಂಥದ್ದು. ಹೋಪ್ಫುಲಿ ಆ ಎಕ್ಸ್ಪ್ಲನೇಷನ್ ಗೊತ್ತಾಗಿದೆ ಅನ್ಕೋತೀನಿ. ಬಟ್ ಆಪ್ಷನ್ ಸೆಲ್ಲಿಂಗ್ ಮಾಡೋದಾಗಿದ್ರು ಇವತ್ತು ಒಳ್ಳೆ ಪ್ರೀಮಿಯಮ್ ಇತ್ತು, ಆಪ್ಷನ್ ಬೈಯಿಂಗ್ ಕೂಡ ಟ್ರೇಡ್ ಇತ್ತು. ಸೊ ನಿಫ್ಟಿ ಒಳ್ಳೆ ಟ್ರೇಡ್ನ ಕೊಟ್ಟಿದೆ. ಈಗ ಜಾಸ್ತಿ ಅವಸರ ಮಾಡ್ಕೊಂಡು ಹೋಗ್ಬಿಡಿ, ಹಿಂದೆ ನೋಡ್ತಾ ಬರೋದಾದ್ರೆ ನೋಡಿ ಇದೆಲ್ಲ ಕೂಡ ಇಂಪಾರ್ಟೆಂಟ್ ಆದಂಥ ಇಲ್ಲಿ ಸಪೋರ್ಟ್ ಝೋನ್ಗಳು ಕಾಣಿಸ್ತಾ ಇದೆ. ಸೊ 22,600 400 ಒಂದು ಸ್ವಲ್ಪ ದಿನ ಮಾರ್ಕೆಟ್ ನಿಂತರೆ ಒಳ್ಳೆಯದು ಅಂತ ಅನಿಸ್ತಾ ಇದೆ ನಿಫ್ಟಿದು. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ ನೋಡಿ, ಬ್ಯಾಂಕ್ ನಿಫ್ಟಿ ಈಗಲೂ ಕೂಡ ಸ್ಟ್ರಾಂಗ್ ಸೆಂಟಿಮೆಂಟಲ್ಲಿ ತೋರಿಸ್ತಾ ಇದೆ. 42,882 ಅಂತಿದೆ, ಬಟ್ 48,682 ಕ್ಲೋಸಿಂಗ್ ಆಗಿರೋದು ತುಂಬ ಮೇಲ್ಗಡೆ ತೋರಿಸ್ತಾ ಇದೆ. ಇಲ್ಲಿ ಕ್ಲೋಸಿಂಗ್ ಆಗಿದೆ. ಈಗ ನೋಡಿ 49,000 3 ಸಲ ಅಟೆಂಪ್ಟ್ ಮಾಡಿರೋದು ಕಾಣಿಸ್ತಾ ಇದೆ ನಿಮಗೆ. ಇಲ್ಲಿ ಎಲ್ಲೋ ಬಂದು ಕ್ಲೋಸಿಂಗ್ ಆಗಿದೆ.
ನಾಳೆ ಯಾವುದೇ ಕಾರಣಕ್ಕೂ 48,500 ಬ್ರೇಕ್ ಆಗಬಾರ್ದು. ಸೊ 48,500 ಬ್ರೇಕ್ ಆಯಿತು ಅಂತಂದರೆ 48,300 ಮತ್ತೆ ಟೆಸ್ಟ್ ಮಾಡಕ್ಕೆ ಬರ್ತೀವಿ. ನಿನ್ನೆ ಕೂಡ ಮಾತಾಡ್ಕೊಂಡಿದ್ವಿ 48,300 ಇಂಪಾರ್ಟೆಂಟ್ ಸಪೋರ್ಟ್ ಅಂತ. ಇವತ್ತು ನೋಡಿ ಅಲ್ಲಿ ಓಪನ್ ಆದ್ರೂ ಎಂಥ ದೊಡ್ಡ ಮಾರವಾಜು ಕ್ಯಾಂಡಲಲ್ಲಿ ಮೇಲ್ಗಡೆ ತೊಗೊಂಡೋದ್ರು. ಅಂದರೆ ಇಲ್ಲಿ ಈಗಲೂ ಕೂಡ ಸ್ಟ್ರಾಂಗ್ ಸಪೋರ್ಟ್ ಝೋನ್ ಇದು ಬ್ಯಾಂಕ್ ನಿಫ್ಟಿಗೆ 48,300 ಅನ್ನೋದು. ಅದು ತುಂಬ ಸಲ ಟೆಸ್ಟ್ ಆಗಿಲ್ಲ. ಸೊ ಅಕಸ್ಮಾತ್ ನಾಳೆ ಏನಾದ್ರು 49,000 ಮೇಲ್ಗಡೆ ಏನಾದ್ರು ಟ್ರೇಡ್ ಆಗಿ ಮೇಲ್ಗಡೆ ಹೋಗ್ತಿದೆ ಅಂತಂದರೆ ಓಕೆ, ಬ್ಯಾಂಕ್ ನಿಫ್ಟಿ 49,500ರಿಂದ 48,300 ಝೋನಲ್ಲಿ ಸ್ವಲ್ಪ ದಿನ ನಿಂತ್ಕೊಳ್ಳೋಕ್ಕೆ ಯೋಚನೆ ಮಾಡ್ತಾ ಇದೆ ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ ಕೇಸ್ 48,500ನ ಬ್ರೇಕ್ ಆಗಿ ಕೆಳಗಡೆ ಬರ್ತಿದೆ ಅಂದರೆ ಈ ಸಲ 48,300ನ ಏನು ಮಾಡುತ್ತೆ ಅನ್ನೋದು ಇಂಟ್ರೆಸ್ಟಿಂಗ್ ಆಗ್ತಾ ಹೋಗುತ್ತೆ. ಅಫ್ಕೋರ್ಸ್ ಒಂದೇ ಅಟೆಂಪ್ಟ್ ಆಗಿರೋದು 48,300ಕ್ಕೆ. ಇಲ್ಲಿ ಬಂದು ಮತ್ತೆ 48,300 ಸಪೋರ್ಟ್ ತೊಗೊಂಡು ಡಬ್ಲ್ಯೂ ಪ್ಯಾಟರ್ನ್ ಮಾಡುತ್ತಾ ಅಥವಾ ಅಲ್ಲಿಂದ ಕೆಳಗಡೆ ಹೋಗುತ್ತಾ ಅಂತ ಕನ್ಸಿಡರಬಲ್ ಆಗಿ ಒಂದು ಪ್ಲ್ಯಾನ್ಡ್ ಆಗಿ ದೊಡ್ಡದಾಗಿ ನೀವು ಪ್ಲಾನ್ ಮಾಡಬೇಕು ಅಂದರೆ 48,300ನ ಬ್ರೇಕ್ ಆಗತಕ್ಕ ಕಾಯಲೇಬೇಕು ಬ್ಯಾಂಕ್ ನಿಫ್ಟಿನಲ್ಲಿ. ನಿನ್ನೆ ಕೂಡ ಇದೇ ಮಾತಾಡ್ಕೊಂಡಿದ್ವಿ. ಯಾಕೆಂದರೆ ಹಿಂದೆ ಮಲ್ಟಿಪಲ್ ಟೈಮ್ಸು ಟೆಸ್ಟ್ ಆದಂಥ ಝೋನು. ದಯವಿಟ್ಟು ಇದೆಲ್ಲ ಇಂಪಾರ್ಟೆಂಟು, ಸ್ವಲ್ಪ ಸೂಕ್ಷ್ಮ ಗಮನ ಇಟ್ಟು ನೋಡಿ. ಬೇರೆ ಏನೂ ಬೇಕಾಗಿಲ್ಲ, ಸ್ವಲ್ಪ ಚಾರ್ಟ್ಸ್ನ ನೋಡ್ತಾ ಬಂದರೆ ಇದೆಲ್ಲ ಗೊತ್ತಾಗ್ತಾ ಹೋಗುತ್ತೆ. ಆ ರೀತಿ ನಾವು ಪ್ಲಾನ್ ಮಾಡ್ತಾ ಹೋಗ್ಬೋದು. ಯಾಕೆ ಇದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಅಂದರೆ ಡೈಲಿ ಕ್ಯಾಂಡಲಲ್ಲಿ ಒಂದು ಚಾನಲ್ ಇತ್ತು, ಆ ಚಾನಲ್ನ ಬ್ರೇಕ್ ಆಗುವಂಥ ಸಾಧ್ಯತೆ ಇದೆಯಾ ಅಂತಲೂ ಮಾತಾಡಿದ್ವಿ. ಈಗ ನೋಡಿ ಎಕ್ಸಾಕ್ಟಾಗಿ 48,300ರಲ್ಲಿ ಸಪೋರ್ಟ್ ಬರೋ ಥರ ಬಾರ್ ಮಾಡಿದೆ. ಈಗ ಇಲ್ಲಿ ಒಂದು ಚಾನಲ್ ಇತ್ತು, ಈ ಚಾನಲ್ನ ಹೈ ಮಾಡಬೇಕಾಗಿತ್ತು, ಆ ಹೈನ ಮಾಡಿಲ್ಲ, ಅದಕ್ಕಿಂತ ಮುಂಚೆ ಬಂದಿದೆ. ಬಟ್ ಇಲ್ಲಿ ನಿಂತ್ಕೊಂಡಿದೆ. ಇಲ್ಲಿ ಮಾರ್ಕೆಟ್ ಆಟ ಆಡಿಸ್ಬೋದು. ಈ ಝೋನಿಂದ ಈ ಝೋನ್ ಒಳಗಡೆ ಸುಮಾರು ದಿನ ನಿಂತು ಟ್ರ್ಯಾಪ್ ಕೂಡ ಮಾಡಿಸ್ಬೋದು, ವಿತ್ ವಾಲಟಿಲಿಟಿ ಮಾಡ್ಬೋದು. ಅಥವಾ 48,300ನ ಬ್ರೇಕ್ ಆಗಿ ಕೆಳಗಡೆ ಬಂದರು ಅಂದರೆ 47,500 ಈ ಟ್ರೆಂಡ್ ಲೈನ್ನ ಕೆಳಗಡೆ ಸಪೋರ್ಟ್ ತನಕ ಬರ್ತಾ ಹೋಗ್ಬೋದು. ಹಾಗಾಗಿ ಸ್ವಲ್ಪ ಟ್ರಿಕಿ ಆಗಿದೆ. ನಿಫ್ಟಿನಲ್ಲಿ ಯಾವ ಮೂಮೆಂಟ್ ಇತ್ತು ಆ ಮೂಮೆಂಟ್ ಆಗೋಗಿದೆ. ಈಗ ನಮ್ಮ ಗಮನ ಬ್ಯಾಂಕ್ ನಿಫ್ಟಿ ಮೇಲೆ ಇರಬೇಕು. ಪ್ರೀಮಿಯಮ್ಗಳು ಕೂತ್ಕೊತಾ ಇಲ್ಲ ಅಂತಂದರೆ ಬಿಟ್ಬಿಡಿ, ಸ್ಟಾಕ್ ಟ್ರೇಡಿಂಗ್ ಮಾಡಿ ಬೇರೆದಿದೆ, ಅಥವಾ ಇನ್ವೆಸ್ಟ್ಮೆಂಟ್ ಮಾಡಿ. ಒಳ್ಳೊಳ್ಳೆ ಸ್ಟಾಕ್ಗಳು ಇನ್ವೆಸ್ಟ್ಮೆಂಟ್ಗೆ ಸಿಗೋಂಥ ಸಾಧ್ಯತೆ ಇದೆ. ಹಾಗಾಗಿ ಕ್ಯಾಪಿಟಲ್ ಪ್ರಿಸರ್ವ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಮುಂದಿನ ವಾರಗಳ ತನಕ ಎಷ್ಟು ದೂರ ಇರ್ತೀರೋ ಅಷ್ಟು ದೂರ ಒಳ್ಳೆಯದು. ಆಪ್ಷನ್ ಸೆಲ್ಲಿಂಗ್ ಮಾಡೋರು ಕರೆಕ್ಟಾಗಿ ಕೂರ್ತಾ ಇಲ್ಲ, ಸಿಗ್ತಾ ಇಲ್ಲ ಜಜ್ಮೆಂಟ್ ಅಂದರೆ ಆಪ್ಷನ್ ಬೈಯಿಂಗ್ ಮಾಡೋರು ಕಮ್ಮಿ ಕ್ವಾಂಟಿಟಿನಲ್ಲಿ ಸ್ವಲ್ಪ OTM ಕಡೆನೇ ಮಾಡಿ, ಲಾಸ್ ಆದ್ರೂ ಕಮ್ಮಿ ಇರುತ್ತೆ. ಯಾಕಂದರೆ ಪ್ರೀಮಿಯಂ ಜಾಸ್ತಿ ಇರೋದ್ರಿಂದ ನಿಮ್ಮ ಕಡೆ ಬಂತು ಅಂತಂದರೆ ನಿಮಗೆ ಸಿಗ್ತಾ ಹೋಗ್ಬೋದು. ಸೊ ಆ ಕಾರಣದಿಂದಾಗಿ ನೋಡಿಕೊಂಡು ಪ್ಲಾನ್ ಮಾಡಬೇಕು. ಎಲ್ಲ ದಿನವೂ ನಾನು ಏಕದಮಾಗಿ ಓಪನಿಂಗಲ್ಲೇ ತೊಗೊಂಡ್ಬಿಡ್ತೀನಿ ಅಥವಾ ಎಲ್ಲ ಇನ್ಸ್ಟೆನ್ಸಲ್ಲೂ ನನ್ನ ಕಡೆನೇ ಸರಿ ಹೋಗುತ್ತೆ ಅಂತ ಮಾಡ್ಕೊಂಡು ಅಂತ ಹೋದರೆ ಸ್ವಲ್ಪ ಕಷ್ಟ ಆಗ್ತಾ ಹೋಗುತ್ತೆ. ಹೋಪ್ಫುಲಿ ಗೊತ್ತಾಗಿದೆ ಅನ್ಕೊತೀನಿ. ನಾಳೆ ಸೆನ್ಸೆಕ್ಸ್ ಎಕ್ಸ್ಪೈರಿ ಇಲ್ವಾ, ಬೇರೆ ಯಾವ್ದಾದ್ರು ಇಂಡೆಕ್ಸ್ ಮಾತಾಡಬೇಕು ಅಂತಂದರೆ ನೋಡಿ ಮಿಡ್ ಕ್ಯಾಪು ಇವೆಲ್ಲ ಆಗಿದೆ. ಇವತ್ತು ದೊಡ್ಡ ಫಾಲ್ ಆಗಿದೆ, ವಾಪಸ್ 11,400 ಕೆಳಗಡೆ ಬಂದಿದೆ ಇವಾಗ. ಅದೇ ರೀತಿಯಾಗಿ ಫಿನ್ ನಿಫ್ಟಿನಲ್ಲೂ ಕೂಡ ಅದು ಕೂಡ ಬ್ಯಾಂಕ್ ನಿಫ್ಟಿ ರೆಪ್ಲಿಕೇಟ್ ಮಾಡ್ತಾ ಇರುತ್ತೆ. ಇಲ್ಲಿ ಇಂಪಾರ್ಟೆಂಟ್ ಆಗಿ 21,500 ಹತ್ರ ಒಂದು ಡಬ್ಲ್ಯೂ ಪ್ಯಾಟರ್ನ್ ಮಾಡೋದ ಏನು ಮಾಡೋದು ಅಂತ ಕೂತ್ಕೊಂಡಂಗೆ ಕಾಣಿಸ್ತಾ ಇದೆ. ಸೊ ಸೇಮ್ ಇದೆಲ್ಲ 21,500 ಬ್ರೇಕ್ ಆಯಿತು ಅಂತಂದರೆ ವೀಕ್ ಆಗ್ತಾ ಹೋಗುತ್ತೆ ನಾಳೆಗೆ. ಇಲ್ಲ ಅಂತಂದರೆ ಇಲ್ಲಿ ಒಂದು ಸೈಡ್ ವೇಸ್ ಆಗಿ ಬಸ್ ಸ್ಟ್ಯಾಂಡ್ ಮಾಡ್ತಾ ಹೋಗ್ಬೋದು. ಫಿನ್ ನಿಫ್ಟಿ ಎಕ್ಸಾಕ್ಟ್ಲಿ ಬ್ಯಾಂಕ್ ನಿಫ್ಟಿ ಥರನೇ ಬಿಹೇವ್ ಆಗ್ತಾ ಹೋಗುತ್ತೆ. ಬಟ್ ಇದು ಒಂದು ಎಂ ಪ್ಯಾಟರ್ನ್ ಕೂಡ ಮಾಡಿತ್ತು, ಅದನ್ನು ಕೂಡ ಮಾತಾಡ್ಕೊಂಡಿದ್ವಿ. ಎಂ ಪ್ಯಾಟರ್ನ್ ಅಂದರೆ 21,200ಕ್ಕೆ ಬರಬೇಕು ಮುಂದಿನ ದಿನಗಳಲ್ಲಿ ಅಂತ. ಬಟ್ ನೋಡ್ತಾ ಹೋಗೋಣ, 21,400 ಅನ್ನೋದು ಅಷ್ಟು ಸುಲಭವಾಗಿ ಬಿಟ್ಕೊಡೋ ಝೋನ್ ಅಲ್ಲ. ಇದು ಒಂದು ಬಸ್ ಸ್ಟ್ಯಾಂಡ್ ಝೋನು, ಅದರೊಳಗಡೆ ಬರ್ತಾ ಇದೀವಿ ಇವಾಗ. ಇಲ್ಲಿ ಒಂದು ಸಪೋರ್ಟ್ ತೊಗೊಳ್ಳೋಂಥ ಸಾಧ್ಯತೆ ದಟ್ಟವಾಗಿದೆ. ಹಾಗಾಗಿ ಟ್ರ್ಯಾಪ್ ಆಗಲಿಕ್ಕೆ ಹೋಗಬೇಡಿ. ಸೊ ಸೆನ್ಸೆಕ್ಸ್ ಎಕ್ಸ್ಪೈರಿ ಅಲ್ವಾ, ನಾಳೆ ಸೆನ್ಸೆಕ್ಸ್ ಎಕ್ಸ್ಪೈರಿ ನೋಡ್ಕೊಂಡು ಬರೋದಾದರೆ ನೋಡಿ, ಸೆನ್ಸೆಕ್ಸಲ್ಲೂ ಒಂದು ಚಾನಲ್ ಹಾಕಿದ್ದೀನಿ. ಆ ಚಾನಲಲ್ಲಿ ಕ್ಲೀನಾಗಿ ಎಲ್ಲದನ್ನು ಟಚ್ ಆಗಿಲ್ಲ ಅಂತಂದ್ರೂ ಎಲ್ಲಿ ಮ್ಯಾಕ್ಸಿಮಮ್ ಟಚ್ ಆಗಿದೆಯೋ ಅದನ್ನ ರೆಫರೆನ್ಸ್ ತೊಗೋಬೇಕು. ಇಲ್ಲೊಂದು ಈ ರೀತಿ ಆಗಿದೆ ಚಾನಲ್ಲು. ಸೊ ಈಗ ವಾಪಸ್ ಅಂತಂದರೆ ಅದು ಸರಿಸುಮಾರು 76,000 ಝೋನ್ ಅಂತ ಅನ್ಕೋಬೋದು. ನೀವು ನಾಳೆ ಆಪ್ಷನ್ ಸೆಲ್ಲಿಂಗ್ ಮಾಡ್ತಾ ಇದ್ದೀರಾ ಯಾರಾದರೂ ಅಂದರೆ 76,000 ಲೆವೆಲೆಲ್ಲ ಆರಾಮಾಗಿ ಇಟ್ಕೋಬೋದು. ಅಂದರೆ ಈಗ ಎಲ್ಲಿದೆಯೋ ಅದಕ್ಕಿಂತ ಒಂದು 2,000 ಪಾಯಿಂಟ್ಗಳ ಮೇಲ್ಗಡೆ ಹೇಳ್ತಾ ಇದ್ದೀನಿ. ಕೆಳಗಡೆ ನೋಡಿ ಅಕಸ್ಮಾತ್ ಏನಾದ್ರು ಗ್ಯಾಪ್ ಅಪ್ ಓಪನಿಂಗ್ ಆಯಿತು ಅಂತಂದರೆ, ಅಥವಾ ಈ ಝೋನಲ್ಲಿ ಓಪನ್ ಆಗಿ ನಾಳೆ ಯಾವುದೇ ಕಾರಣಕ್ಕೂ ಇಲ್ಲಿ ಮಧ್ಯದಲ್ಲಿ ಒಂದು ಸಪೋರ್ಟ್ ಇದೆ. ಐ ಥಿಂಕ್ 73,800 ಅನಿಸುತ್ತೆ, 73,600, 73,000 ಇವತ್ತಿನ ಏನು ಲೋ ಮಾಡಿದೆಯಲ್ಲ 73,600 ಕೆಳಗಡೆ ಯಾವುದೇ ಕಾರಣಕ್ಕೂ ನಾಳೆ ಸೆನ್ಸೆಕ್ಸು ಬರಬಾರ್ದು. 73,600 ಬಿಟ್ಟು ಕೆಳಗಡೆ ಬರ್ತಿದೆ ಅಂತಂದರೆ ವೀಕ್ ಆಗ್ತಾ ಹೋಗುತ್ತೆ. 73,000 ಕೂಡ ಬಂದು ಟೆಸ್ಟ್ ಆಗ್ತಾ ಹೋಗ್ಬೋದು. 73,000ದಲ್ಲಿ ಸಪೋರ್ಟ್ ಇರೋದು ಕಾಣಿಸ್ತಾ ಇದೆ ನೋಡಿ, ಕ್ಲೀನಾಗಿ 73,000 ಸಪೋರ್ಟ್ ಇರೋದು ಕಾಣಿಸ್ತಾ ಇದೆ. 73,600ರಿಂದ 500 ಸಪೋರ್ಟ್ ಝೋನು. ನಾಳೆ ಅದನ್ನ ರೆಸ್ಪೆಕ್ಟ್ ಮಾಡಬೇಕು. ಅಂದರೆ ಗ್ಯಾಪ್ ಅಪ್ ಓಪನಿಂಗ್ ಆಗಿ ಮೇಲ್ಗಡೆ ಹೋಗಬೇಕು. 74,099 ಕ್ಲೋಸಿಂಗ್ ಅಂತ ಇದೆ. ಐ ಥಿಂಕ್ ಅಲ್ಲಿ ಡೌಟ್ ಕ್ಲೋಸಿಂಗ್ ಆಗಿರೋದು. ಈ ಕ್ಲೋಸಿಂಗ್ಗೆ ಸ್ವಲ್ಪ ಆಚೆ ಆಗ್ತಾ ಹೋಗುತ್ತೆ. ನಾನು ನೋಡೋಣ ಎಲ್ಲಿದೆ. 73,885 ಹತ್ತಿರ ಕ್ಲೋಸಿಂಗ್ ಅಂತ ಹೇಳ್ತಾ ಇದೆ. ಸೊ ಅಲ್ಲಿ ಕ್ಲೋಸಿಂಗ್ ಆಗಿಲ್ಲ. ಸೊ ನಾಳೆ ಯಾವುದೇ ಕಾರಣಕ್ಕೂ 73,600ರಿಂದ 500 ಬಿಟ್ಕೊಡ್ಬಾರ್ದು. ಅಕಸ್ಮಾತ್ 74,000 ಮೇಲ್ಗಡೆ ನಿಮಗೆ ಟ್ರೇಡ್ ಆಗಕ್ಕೆ ಹೋಗ್ತೀರಿ ಅಂತಂದರೆ ನೋಡಿ, ಇದು ಒಂದು ಬಸ್ ಸ್ಟ್ಯಾಂಡ್ ಝೋನು. ಇದು ರೆಸಿಸ್ಟೆನ್ಸ್ ಥರ ಆಕ್ಟ್ ಆಗಬೇಕಿತ್ತು. ಅದ್ರ ಮೇಲ್ಗಡೆ ಹೋಗಿದೆ ಅಂತಂದರೆ ನೀವು 73,000 ಸ್ವಲ್ಪ ಹತ್ತಿರಕ್ಕೆ ಬರ್ಬೋದು. ಬೇಕಾದ್ರೆ 73,500 ಇಲ್ಲೇ ನೀವು ಪುಟ್ ರೇಟಿಂಗ್ ಮಾಡಿಕೊಂಡು ಮೇಲ್ಗಡೆ ಇಡ್ಬೋದು. ಸೊ ಕ್ಲೀನಾಗಿ ನೀವು ಆಪ್ಷನ್ ಚೈನ್ ನೋಡ್ಕೊಂಬರೋದಾದ್ರೆ ಸೆನ್ಸೆಕ್ಸಲ್ಲಿ ಐ ಥಿಂಕ್ ಪ್ರೀಮಿಯಮ್ಗಳು ಜಾಸ್ತಿನೇ. ಹಾಗಾಗಿ ಸ್ವಲ್ಪ ದೂರಕ್ಕೆ ಹೋದ್ರೂ ಪರವಾಗಿಲ್ಲ. ಈಗ ಆಪ್ಷನ್ ಚೈನ್ ನೋಡೋದಾದರೆ 73,000 ಅಂದರೆ ಇವಾಗಿರೋದಕ್ಕಿಂತ ಒಂದು 1,000 ಪಾಯಿಂಟ್ ಕೆಳಗಡೆ ಅಂತ ನೀವು ನೋಡಿದ್ರು ಎಷ್ಟು ನಡೀತಾ ಇದೆ ನೋಡಿ. LTP 41 ರೂಪಾಯಿ ನಡೀತಾ ಇದೆ, 40 ರೂಪಾಯಿ ಸಿಗ್ತಾ ಇದೆ. ಆಯಿತು, ನಾಳೆ ಅದೊಂದು 30-35 ರೂಪಾಯಿಗೆ ಬಂದರೂ ನಿಮಗೆ ಬೇಕಾದಷ್ಟು 30-35 ರೂಪಾಯಿ ನಿಮಗೆ ಒಂದು ಲಾಟಿಗೆ ಸಿಗುತ್ತೆ ಅಂದರೆ. ಅದೇ ರೀತಿ ಮೇಲ್ಗಡೆ ಹೋದರೆ ನೀವು 75,000ಕ್ಕೆ ಹೋದರೆ ನಿಮಗೆ ಅಲ್ಲಿ 45 ರೂಪಾಯಿ ನಡೀತಾ ಇದೆ. ಒಂದು 1,000 ಪಾಯಿಂಟ್ ಅಂತಂದು ಖಂಡಿತ ಇಟ್ಕೊಳ್ಳೇಬೇಕು ನೀವು ಸೆನ್ಸೆಕ್ಸಲ್ಲಿ. ಬಟ್ ಸೆನ್ಸೆಕ್ಸಲ್ಲಿ ಏನು ಬೇಕಾದರೂ ಆಗ್ಬೋದು. ನಾಳೆ ಒಂದು ಉಳ್ಕೋಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಯಾಕೆಂದರೆ 76,000ದಿಂದ ನಾವು 74,000 ತನಕ 2,000 ಪಾಯಿಂಟ್ಗಳ ಮೂಮೆಂಟು ಈ ವಾರ ಎಕ್ಸ್ಪೈರಿಗಿಂತ ಮುಂಚೆನೇ ನೋಡ್ಬಿಟ್ಟಿದ್ದೀವಿ. ಈ ಕಾರಣದಿಂದಾಗಿ ನಾಳೆ ಒಂದು ಸ್ವಲ್ಪ ತಣ್ಣಗೆ ನಿಂತ್ಕೊಳುತ್ತಾ ಅಂತ. ತಣ್ಣಗೆ ನಿಂತ್ಕೊಳುತ್ತೆ ಅಂದರೆ ಎಲ್ಲಿ
ತನಕ 74,500 ಇಲ್ಲಿ ಇನ್ನೂ ಸೇಫಾಗಿ ಹೋಗ್ತೀನಿ ಅಂದರೆ 75,000 ಇಟ್ಕೋಬೋದು ನೀವು. 75,000 1,000 ಪಾಯಿಂಟ್ ಮೇಲ್ಗಡೆ. ಅದೇ ರೀತಿ ಕೆಳಗಡೆ ಎಲ್ಲಿ ಓಪನ್ ಆಗುತ್ತೆ ಅನ್ನೋದ್ರ ಮೇಲೆ, ಇಲ್ಲಾಂದರೆ 73,000 25,000 ಈ ಝೋನ್ ಇಟ್ಕೊಂಡ್ರೆ ನಾಳೆ ಸ್ವಲ್ಪ ಸೇಫಾಗಿ ಟ್ರೇಡ್ ಮಾಡೋದ್ರ ಸಾಧ್ಯತೆ ಇದೆ. ಎಲ್ಲಿ ಓಪನ್ ಆಗುತ್ತೆ ಅನ್ನೋದ್ರ ಮೇಲೆ ಪೊಸಿಷನ್ನ ಅಡ್ಜಸ್ಟ್ ಮಾಡ್ಕೊಳ್ಳೋಣಂತೆ. ಎಗೇನ್ ಡೈರೆಕ್ಟಾಗಿ ದುಮ್ಕಕ್ಕೆ ಹೋಗ್ಬೇಡಿ. ಆಪ್ಷನ್ ಸೆಲ್ಲಿಂಗ್ ಮಾಡ್ತಾ ಇದ್ದಾರೆ ಅಂದರೆ ಸ್ವಲ್ಪ ಬಿಟ್ಬಿಡಿ, ಸ್ವಲ್ಪ ಲೇಟಾಗಿ ಎಂಟ್ರಿ ತಗೊಳ್ಳಿ. ಈ ರೀತಿಯೂ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೋದು ವಾಲಟಿಲಿಟಿ ಜಾಸ್ತಿ ಇದ್ದಂಥ ಟೈಮಲ್ಲಿ. ಸೊ ಇವತ್ತಿನ ವೀಡಿಯೋ ದೊಡ್ಡದಾಗ್ದೋಯ್ತು, ಬಟ್ ಹೋಪ್ಫುಲಿ ಒಂದಿಷ್ಟು ಲರ್ನಿಂಗ್ ಸಿಕ್ಕಿದೆ ಅಂತ ಅನ್ಸುತ್ತೆ. ಸಿಕ್ಕಿದ್ರೆ ದಯವಿಟ್ಟು ವೀಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡಿದ್ರೆ ಚಾನಲ್ನ ನೋಡ್ತಾ ಇದ್ದೀರಾ. ಮತ್ತು ನಿಮ್ಗೆ ಏನೇ ಅನ್ಸಿದ್ರು ಅದನ್ನ ಕಾಮೆಂಟ್ ಮಾಡಿ ತಿಳಿಸಿ. ಅದರಿಂದ ನಿಮ್ಮ ಪ್ರೋತ್ಸಾಹನ ನನಗೆ ತಿಳಿಸ್ದಂಗೆ ಆಗ್ತಾ ಹೋಗುತ್ತೆ. ಕ್ವಿಕ್ಕಾಗಿ ಒಂದಿಷ್ಟು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ಮೊದಲನೇದಾಗಿ ಇಮಾಮಿ. ಇವತ್ತು ನೋಡಿ 15% ಮೂವ್ಮೆಂಟ್ ಆಗಿದೆ ಇವತ್ತು ಇಮಾಮಿ. ಈ ನೋಡಿ 15 ಆಲ್ಮೋಸ್ಟ್ 16% ಮೂವ್ಮೆಂಟ್ ಆಗಿದೆ. ಈ ವೀಕಲ್ಲಿ ಅಂತ ನಾವು ನೋಡೋದಾದರೆ ಈ ವೀಕಲ್ಲಿ ನಮಗೆ 100%, ಬಟ್ ಓಕೆ ವೀಕ್ ಆನ್ ವೀಕ್ ತೋರಿಸ್ತಾ ಇರುತ್ತೆ. ಬಟ್ ಡೈಲಿ ಕ್ಯಾಂಡಲ್ ನೋಡೋದಾದ್ರೆ ಇವತ್ತು 16% ಮೂವ್ಮೆಂಟ್ ಬಂದಿದೆ. ಒಂದು ಇಂಟ್ರೆಸ್ಟಿಂಗ್ ಸ್ಟೇಜ್ಗೆ ಬರೋ ಥರ ಕಾಣಿಸ್ತಾ ಇದೆ. ಯಾಕೆಂದರೆ 2015 2018 ಆದಂಥ ಲೆವೆಲ್ನ ಈಗ ಟೆಸ್ಟ್ ಮಾಡೋಕ್ಕೆ ಕಾಣಿಸ್ತಾ ಇದೆ. ಒಂದು ಚಾರ್ಟಲ್ಲಿ ಈಗಲೂ ಕೂಡ ಒಂದು ಒಳ್ಳೆ ರೀತಿಯಂಥ ಸಪೋರ್ಟ್ ಬಿಲ್ಡಪ್ ಹಾಕೊಂಡೇ ಹೋಗ್ತಾ ಇದೆ. ನೋಡಿ ಇಲ್ಲಿ ಬಂದಾಗೆಲ್ಲ ಸಪೋರ್ಟ್ ತೊಗೊಂಡು ಹೋಗ್ತಾ ಇದೆ. ಸೊ ಖಂಡಿತವಾಗ್ಲೂ ಮುಂಬರುವ ದಿನಗಳಲ್ಲಿ 680 ಲೆವೆಲ್ನ ಟಚ್ ಮಾಡಿದ್ರು ಆಶ್ಚರ್ಯ ಇಲ್ಲ. FMCG ಬ್ಯೂಟಿ ಪ್ರಾಡಕ್ಟ್ಸ್ ಇದೆಲ್ಲ ಬರುವಂಥ ಕಂಪನಿ ಒಳ್ಳೆ ವಾಲ್ಯೂಮಲ್ಲಿ ಕೂಡ ಬಂದಿದೆ. ಸೊ ಇದು ಬೈಯಿಂಗ್ ಆಗಿರ್ಬೋದು. ಇತ್ತೀಚೆಗಷ್ಟೇ ಒಂದು ಫಸ್ಟ್ ಮಾಡಿ ರೀಟೆಸ್ಟ್ ಮಾಡಿ ಮೇಲ್ಗಡೆ ಹೋಗ್ತಾ ಇರೋದ್ರಿಂದ ಮುಂದಿನ ದಿನಗಳಲ್ಲಿ 680 ಈ ಲೆವೆಲ್ಗಳಿಗೆ ಹೋಗ್ತಾ ಹೋಗ್ಬೋದು. ಫ್ರೆಶ್ ಆಗಿ ಆ್ಯಡ್ ಮಾಡ್ಕೋಬೇಕಂದ್ರೆ ನಾಟ್ ರೆಕಮೆಂಡೆಡ್. ಬಟ್ ಶಾರ್ಟ್ ಟರ್ಮ್ ಟ್ರೇಡಿಂಗ್ ಮಾಡ್ತೀರಾ, ಯಾರಾದರೂ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂದರೆ ನೀವು ಪ್ಲಾನ್ ಮಾಡ್ತಾ ಹೋಗ್ಬೋದು. 680 ಏನಾದ್ರು ಬ್ರೇಕ್ ಆಯಿತು ಅಂತಂದರೆ ಇದು ಖಂಡಿತವಾಗ್ಲೂ ಅನ್ಚಾರ್ಟೆಡ್ ಟೆರಿಟರಿಗೆ ಹೋಗುತ್ತೆ. ಒಂದು ದೊಡ್ಡ ರ್ಯಾಲಿ ಬರುವಂಥ ಸಾಧ್ಯತೆ ಇದೆ ಇಮಾಮಿನಲ್ಲಿ. ಯಾಕೆಂದರೆ ಮಲ್ಟಿ ಇಯರ್ ಬ್ರೇಕ್ಔಟ್ ಆಗಿರುತ್ತೆ. ಹೇಗೇನು ನಾನೊಬ್ಬ ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರೋದಿಲ್ಲ. ಯಾವುದೇ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ, ಟ್ರೇಡ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಅನಾಲಿಸಿಸ್ನ ಮಾಡುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಅದೇ ರೀತಿಯಾಗಿ ಟೈಟನ್ ಬಗ್ಗೆ ಹೇಳಿ ಅಂತ ಕನ್ನಡ ಐಸಿರಿ ಅವರು ಕೇಳಿದ್ರಿ. ಸರ್ ನಾನು ಮರ್ತೋಗಿದ್ದೆ ನೋಡಿ, ಒಳ್ಳೆ ಲೆವೆಲ್ಗೆ ಬಂದಿರೋದನ್ನ ಕೇಳಿದಿರಾ. ಸೊ ಟೈಟನ್ 3200 ಲೆವೆಲ್ ವೆರಿ ಇಂಪಾರ್ಟೆಂಟ್ ಅಂತ ಮಾತಾಡ್ಕೊತಾ ಇದ್ವಿ. ಅಲ್ಲಿ ಬಂದು ಬಸ್ ಸ್ಟ್ಯಾಂಡ್ ಆಯಿತು. ಬಸ್ ಸ್ಟ್ಯಾಂಡ್ ಆಗಿ ಮತ್ತೆ 3400 ಲೆವೆಲ್ ಅಂದರೆ ಹತ್ತಿರ 3500 ಲೆವೆಲ್ ತನಕ ಹೋಗಿ ಅಲ್ಲಿಂದ ವಾಪಸ್ ರಿಜೆಕ್ಷನ್ ಬರ್ತಾ ಇದೆ. ಇದು ಕ್ಲಿಯರ್ ಕಟ್ ನೋಡಿ ಬಸ್ ಸ್ಟ್ಯಾಂಡ್ ರಿಜೆಕ್ಷನ್ ಪ್ಯಾಟರ್ನು. ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ ಆಗಿತ್ತು, ಅದಕ್ಕೆ ಬ್ರೇಕ್ ಡೌನ್ ಆಗಿದೆ, ವಾಪಸ್ ರೀಟೆಸ್ಟಿಂಗ್ ಆಗ್ತಿದೆ, ಮತ್ತೆ ಕೆಳಗಡೆ ಬರ್ತಾ ಇದೆ. ವೆರಿ ಗುಡ್ ಚಾರ್ಟ್ ಪ್ಯಾಟರ್ನು. 3200 ಏನಾದ್ರು ಬ್ರೇಕ್ ಆಯಿತು ಅಂತ 3200 3250 ಈ ಲೆವೆಲು ಖಂಡಿತವಾಗ್ಲೂ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಒಳ್ಳೆ ಲೆವೆಲು. ಬಟ್ ಇನ್ನು ಬ್ರೇಕ್ ಆಗಿ ಬಂದರೆ ಮುಂದಿನ ದಿನಗಳಲ್ಲಿ 3000 ಲೆವೆಲ್ಗೆ ಸ್ಟಾಕು ಸಿಗುವಂಥ ಸಾಧ್ಯತೆ ಇದೆ, ವಿಚ್ ಇಸ್ ವೆರಿ ಗುಡ್. 3100 3000 ಈ ಲೆವೆಲ್ಗೆ ಸಿಕ್ತು ಅಂತಂದರೆ ನೀವು ಖಂಡಿತವಾಗ್ಲೂ ಆ್ಯಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಟೈಟನಲ್ಲಿ 3900 ಹತ್ತಿರ ಹೋದಂಥ ಸ್ಟಾಕು ನಿಮಗೆ 3100 3000 ಲೆವೆಲ್ಗೆ ಬಂತು ಅಂತಂದರೆ ಖಂಡಿತವಾಗ್ಲೂ ಆ್ಯಡ್ ಮಾಡ್ಕೋಬೋದು ಲಾಂಗ್ ರನ್ನಲ್ಲಿ. ಸೊ ಬರುವಂಥ ಸಾಧ್ಯತೆ ಕಾಣಿಸ್ತಾ ಇದೆ. 3100 3000 ಟಾರ್ಗೆಟ್ಗಳು ಮುಂದಿನ ದಿನಗಳಲ್ಲಿ ನೋಡಲಿಕ್ಕೆ ಸಿಗ್ಬೋದು. ಇಲ್ಲಿ ನೋಡಿ ಶಾರ್ಪ್ ಸೆಲ್ಲಿಂಗ್ ಆಗಿತ್ತು, ಇವತ್ತು ಕೂಡ ದೊಡ್ಡ ವಾಲ್ಯೂಮ್ ಬಂದಿದೆ. ಸೊ ಅದು ಬೈಯಿಂಗ ಸೆಲ್ಲಿಂಗ ನೋಡಿಬಿಟ್ಟು ಹೇಳಬೇಕು. ಯಾರು NIC ವೆಬ್ಸೈಟಿಗೆ ಹೋಗಿ ಡೆಲಿವರಿ ಪರ್ಸೆಂಟೇಜ್ ಅಂತ ಇಂಟ್ರೆಸ್ಟ್ ಇದ್ದರು ನೋಡಿಬಿಟ್ಟು ಹೇಳಿ. ಅದೇ ರೀತಿ ರಾಜರತ್ನ ಗ್ಲೋಬಲ್ ವೈರ್ ಬಗ್ಗೆ ಹೇಳಿ ಅಂತ ಕೇಳಿದ್ರಿ. ಸರ್ ನೀವೇ ಹಿಂದೆ ಒಂದ್ಸಲ ಈ ಸ್ಟಾಕ್ ಬಗ್ಗೆ ಹೇಳಿ ಅಂತ ಕೇಳಿದ್ರಿ. ಆಗ ನಾನು 603 ಇಂದ 544 ಟ್ರಿಕ್ಕಿ ಝೋನು, ಇಲ್ಲಿ ಒಂದು ಸಪೋರ್ಟ್ ತೊಗೊಂಡ್ರೆ ನೋಡೋಣ ಅಂತ ಮಾತಾಡ್ಕೊಂಡಿದ್ವಿ. ಇವಾಗ ಸಪೋರ್ಟ್ ತೊಗೊಂಡು ಬ್ರೇಕ್ ಡೌನ್ ಆಗೋ ಥರ ಬಂದಿದೆ. ಬಟ್ ಸ್ವಲ್ಪ ವೆಯ್ಟ್ ಮಾಡೋಣ, ಮುಂದಿನ ವಾರ ಮುಂದಿನ ತಿಂಗಳ ತನಕ ಏನಾಗುತ್ತೆ ಅಂತ. ಈಗ ಆ್ಯಡ್ ಮಾಡ್ಕೊಳಂಗಿಲ್ವಾ ಅಂದರೆ ಆ್ಯಡ್ ಮಾಡ್ಕೋಬೋದು. ಕಂಪ್ನಿ ಚೆನ್ನಾಗಿ ಬಿಸ್ನೆಸ್ ಮಾಡ್ತಾ ಇಲ್ವಾ? ಚೆನ್ನಾಗಿ ಬಿಸ್ನೆಸ್ ಮಾಡ್ತಾ ಇದೆ. ವಾಲ್ಯೂಮ್ ಚೆನ್ನಾಗಿ ಆಗ್ತಾ ಇದೆಯಾ? ಹೌದು, ಇಲ್ಲಿ ವಾಲ್ಯೂಮ್ ಏನೋ ಆಗೋ ಥರದ್ದು ಕಾಣಿಸ್ತಾ ಇದೆ. ಅಂದರೆ ಯಾರೋ ಒಬ್ಬರು ಏನೋ ಮಾಡ್ತಾ ಇದ್ದಾರೆ, FIDA ಆಕ್ಟಿವಿಟಿ ಆಗ್ತಾ ಇದೆ ಇಲ್ಲಿ. ಅಂದರೆ ತುಂಬ ದೊಡ್ಡ ಮಟ್ಟದಲ್ಲಿ ಆಗಿಲ್ಲ ಅಂತಂದ್ರು ಸಣ್ಣದಾಗಿ ಆಕ್ಟಿವಿಟಿ ಅಂತೂ ನಡೀತಾ ಇದೆ. ಇಲ್ಲಿ ಅಕ್ಯುಮುಲೇಷನ್ ಆಗ್ತಾ ಇರ್ಬೋದು. ಸೊ ಅಕ್ಯುಮುಲೇಷನ್ ಆಗ್ತಾ ಇದೆ ಅಂತಂದರೆ 500ನೇ ನೀವು ಸ್ಟಾಪ್ ಲಾಸ್ ಇಟ್ಕೋಬೇಕು. 500ಕ್ಕಿಂತ ಕೆಳಗಡೆ ಈ ಸ್ಟಾಕು ಬರಂಗಿಲ್ಲ. 500ನ ಸ್ಟಾಪ್ ಲಾಸ್ ಇಟ್ಕೊಂಡು ಬೇಕಾದ್ರೆ ಎಂಟ್ರಿ ತೊಗೊತೀನಿ ಅಂದರೆ ತಗೋಬೋದು ಇವಾಗಲೇ. ಸೊ ಮುಂದಿನ ದಿನಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುವಂಥ ಸಾಧ್ಯತೆ ಇದೆ. ಕಂಪನಿ ಏನೂ ತೊಂದರೆ ಇಲ್ಲ, ಫಂಡಮೆಂಟಲಿ ಒಳ್ಳೆ ಸ್ಟಾಕು. ಸೊ 500ನ ಸ್ಟಾಪ್ ಲಾಸ್ ಇಟ್ಕೊಂಡು ಎಂಟ್ರಿ ಕೊಡ್ಬೋದು ಅಂತಂದರೆ ನೋಡಿ ನೀವು ಅನಲೈಸ್ನ ಮಾಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಅದಾನಿ ವಿಲ್ಮರ್ ಲಿಮಿಟೆಡ್ ನೋಡಿ, ಅದಾನಿ ಗ್ರೂಪ್ ಆಫ್ ಸ್ಟಾಕ್ಸಲ್ಲಿ ತುಂಬ ಪಂಪಪ್ ಆಗಿದೆ. ಅದಾನಿ ಪೋರ್ಟ್ಸ್ ಒಂದೇ ನಮಗೆ ವ್ಯಾಲ್ಯೂ ಇರೋಂಥ ಬಿಸ್ನೆಸ್ ಅನ್ಸೋದು ಅಂತ ಸುಮಾರು ಸಲ ಹೇಳಿದ್ದೀನಿ ನಿಮಗೆ. ಅದಾನಿ ಎಂಟರ್ಪ್ರೈಸಸ್ ಇದೆ, ಅದಾನಿ ಗ್ರೀನ್ ಇದೆ, ಬೇಕಾದ ಸ್ಟಾಕ್ಸ್ ಇದೆ ಅಲ್ವಾ. ಸೊ ನಾನು ಎಲ್ಲದನ್ನು ಟ್ರ್ಯಾಕು ಮಾಡಿಲ್ಲ. ಬಟ್ ಅದಾನಿ ವಿಲ್ಮರು ಇದು ಒಂದು ಈ ಫಾರ್ಚೂನ್ ಎಣ್ಣೆ ಬೇರೆದೆಲ್ಲ ಬರುತ್ತಲ್ಲ, ಇವ್ರದ್ದು FMCG ಪ್ರಾಡಕ್ಟ್ಸ್ ಸುಮಾರಿದೆ. ಅದರಲ್ಲಿ ಬರುವಂಥ ಕಂಪನಿ. ಇದರಲ್ಲಿ ವಾಲ್ಯೂಮ್ ಅಂತ ನೀವು ಅಷ್ಟು ದೊಡ್ಡದು ಕಾಣಿಸ್ತಿಲ್ಲ, ಬಟ್ ಸಣ್ಣ ಸಣ್ಣಗೆ ಮಧ್ಯದಲ್ಲಿ ವಾಲ್ಯೂಮ್ ಆಗ್ತಾ ಇದೆ. ಇದು ಯಾರೋ ಒಬ್ಬರು ಆ್ಯಡ್ ಆಗ್ತಾ ಇದ್ದಾರೆ ಅಂತ ಮಾರ್ಚಿನ ಡೇಟಾ ಬಂದಿದೆ. FIDA ಅವರು ಇಬ್ಬರು ಕೂಡ ಇಂಟ್ರೆಸ್ಟಿಂಗ್ಲಿ ಜಾಸ್ತಿ ಮಾಡ್ಕೊಂಡಿದ್ದಾರೆ ಪರ್ಸೆಂಟೇಜ್. ಸೊ ಈಗ ಏನಂತಂದರೆ 350ರಿಂದ 344 ಈ ಝೋನ್ ಇದೆಯಲ್ಲ, ಇಲ್ಲಿ ಒಂದು ದೊಡ್ಡದಾಗಿ ಬಸ್ ಸ್ಟ್ಯಾಂಡ್ ಆಗಿದೆ. ಎಷ್ಟು ದೊಡ್ಡ ಬಸ್ ಸ್ಟ್ಯಾಂಡ್ ಲೆಕ್ಕ ಹಾಕಿ ಇದು ಹೋದ ವರ್ಷ ನವೆಂಬರಿಂದ ಆಗಿರುವಂಥ ಬಸ್ ಸ್ಟ್ಯಾಂಡ್, ಕರೆಕ್ಟ್. ಸೊ 6 ತಿಂಗಳ ಕಾಲ ಮೂವ್ಮೆಂಟ್ ಆಗಿರುವಂಥ ಬಸ್ ಸ್ಟ್ಯಾಂಡು. ಮುಂದಿನ ವಾರ ಮುಂದಿನ ತಿಂಗಳುಗಳು ಏನಾಗುತ್ತೋ ಅದ್ರ ಮೇಲೆ. ಸೊ ನಮಗೆ ನನ್ನ ಪ್ರಕಾರ 500 520 550 ಟಾರ್ಗೆಟ್ಗಳು ಈ ಸ್ಟಾಕಲ್ಲಿ ನೋಡಲಿಕ್ಕೆ ಸಿಗ್ಬೋದು. ಹಾಗಾಗಿ ಫ್ರೆಶ್ ಆಗಿ ಯಾರು ಆ್ಯಡ್ ಮಾಡ್ಕೊತೀರಾ ಅಂತಂದರೆ ಈಗ ನೋಡ್ಕೊತ ಹೋಗ್ಬೋದು. 300 ಅನ್ನೋದು ಸ್ಟ್ರಿಕ್ಟ್ ಸ್ಟಾಪ್ ಲಾಸ್ ಆಗಿರಬೇಕು ಸ್ಟಾಕಲ್ಲಿ. 300ರಿಂದ ಕೆಳಗಡೆ ಬರೋಂಗಿಲ್ಲ. ಆ ಸ್ಟಾಪ್ ಲಾಸ್ ಇಟ್ಕೊಂಡು ನಾವು 1:2 ರಿಸ್ಕ್ ಟು ರಿವಾರ್ಡಲ್ಲಿ 500 550 ಲೆವೆಲ್ಗಳನ್ನ ಪ್ಲಾನ್ ಮಾಡ್ಬೋದು ಅಂತ ಅನಿಸ್ತಾ ಇದೆ ಅದಾನಿ ವಿಲ್ಮರಲ್ಲಿ. ಯಾಕಂದರೆ ಒಂದು ಟ್ರೆಂಡ್ ಲೈನ್ ಇತ್ತು, ಆ ಟ್ರೆಂಡ್ ಲೈನ್ ಕೂಡ ಬ್ರೇಕ್ಔಟ್ ಆಗ್ತಾ ಇದೆ. ಮೋರೋವರ್ ದೊಡ್ಡ ಬಸ್ ಸ್ಟ್ಯಾಂಡ್ ಆಗ್ತಾ ಇದೆ. ಬ್ರೇಕ್ಔಟ್ ಬಂತು ಅಂತಂದರೆ ಬಂಪರ್ ಹಬ್ಬ ಆಗಿರುತ್ತೆ. ಬ್ರೇಕ್ ಡೌನ್ ಆದರೆ ಏನು ಅಂತಂದರೆ, ಬ್ರೇಕ್ ಡೌನ್ ಆದರೆ ಅನ್ಚಾರ್ಟೆಡ್ ಟೆರಿಟರಿ. ಆಗ 200 220 ತನಕ ಬರ್ತಾ ಹೋಗೋದು. ಅದಕ್ಕೆ ಹೇಳಿದ್ದು 300 ಅನ್ನೋದನ್ನು ಸ್ಟಾಪ್ ಲಾಸ್ ಇಟ್ಕೊಳ್ಳಿ. 300ಕ್ಕಿಂತ ಕೆಳಗಡೆ ಸ್ಟಾಕು ಬರಂಗಿಲ್ಲ, ನೋಡ್ತಾ ಹೋಗೋಣಂತೆ. ಅದೇ ರೀತಿಗೆ ಟಾಟಾ ಸ್ಟೀಲಲ್ಲಿ ಅದ್ಭುತವಾದಂಥ ರ್ಯಾಲಿ ಆಗಿತ್ತು. ಲಾಸ್ಟ್ ನವೆಂಬರಿಂದ ಅಪ್ ಅಂತ ಹೋಗ್ತಾನೆ ಇತ್ತು. ಈಗ ಒಂದು ವಾಪಸ್ ಈ ಟ್ರೆಂಡ್ ಲೈನ್ ಹತ್ತಿರ ಬರೋ ಥರ ಕಾಣಿಸ್ತಾ ಇದೆ. ಅಂದರೆ
160 ಲೆವೆಲ್ಗೆ ಬಂದು ಟೆಸ್ಟ್ ಹೋಗ್ಬೋದು ಮುಂದಿನ ದಿನಗಳಲ್ಲಿ. 160 ಲೆವೆಲ್ನ ಏನು ಮಾಡುತ್ತೆ ಅಂತ ನೋಡೋಣ. 160 ಲೆವೆಲ್ ಏನಾದ್ರು ಬ್ರೇಕ್ ಆಯಿತು ಅಂತಂದರೆ ಸ್ಟಾಕು ಮತ್ತೆ ವೀಕ್ ಆಗ್ತಾ ಹೋಗುತ್ತೆ. ಅಂದರೆ 160ರಿಂದ 150 ಈ ಝೋನಲ್ಲಿ ಒಂದು ಸಪೋರ್ಟ್ ಇದೆ. ಹಿಸ್ಟಾರಿಕಲಿ ಹೈ ಮಾಡಿದಂಥ ಝೋನ್ ಆಗಿರುತ್ತಲ್ವಾ. ಸೊ 160 ಕೆಳಗಡೆ ಬಂದ್ರೂ 150 140ರಲ್ಲಿ ಸಪೋರ್ಟ್ ಇದೆ. ಸೊ ಅಲ್ಲಿ ತನಕ ಬಂದು ಟೆಸ್ಟ್ ಆಗ್ತಾ ಹೋಗ್ಬೋದು. 160 ಬ್ರೇಕ್ ಆಗ್ತಾ ಹೋಯಿತು ಅಂತಂದರೆ. ಸೊ ನೋಡ್ತಗೋಣ, ಒಳ್ಳೆ ಬ್ರೇಕ್ಔಟ್ ಆಗಿತ್ತು. ಈಗ ಮಚ್ ನೀಡೆಡ್ ಕರೆಕ್ಷನ್ ಆಗಬೇಕಾಗಿರುವಂಥದ್ದು ಆಗ್ತಾ ಇದೆ ಟಾಟಾ ಸ್ಟೀಲಲ್ಲಿ. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಈ ವೀಕೆಂಡಲ್ಲಿ ಖಂಡಿತವಾಗ್ಲೂ ಈಗ ಒಂದು ಒಳ್ಳೆಯ ಲೆವೆಲಲ್ಲಿ ಇರುವಂಥ ಸ್ಟಾಕ್ಗಳು ಯಾವುದು ಅನ್ನೋದು ಸುಮಾರು ಜನಕ್ಕೆ ಪ್ರಶ್ನೆ ಇದೆ ಇರುತ್ತೆ. ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣಂತೆ. ಆಲ್ರೆಡಿ ಸ್ಟಾಕ್ಸ್ ಟು ಬೈ ಅಂತ ಒಂದು ಪ್ಲೇಲಿಸ್ಟ್ ಇದೆ. ಯಾರಾದರೂ ನೋಡಿಲ್ಲ ಅಂದರೆ ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ. ಅದರಲ್ಲಿ ಸುಮಾರು ಸ್ಟಾಕ್ಗಳನ್ನು ಲಾಂಗ್ ಟರ್ಮಲ್ಲಿ ವ್ಯಾಲ್ಯೂ ಬೈಯಿಂಗ್ ಮಾಡಬೇಕು, ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡಬೇಕು ಅಂತ ಏನಾದ್ರು ಇಷ್ಟಪಡ್ತಾ ಇದ್ದೀರಾ ಅಂತಂದರೆ ಯಾವ್ಯಾವ ಸ್ಟಾಕ್ಗಳನ್ನು ಕನ್ಸಿಡರ್ ಮಾಡ್ಬೋದು ಅಂತ ಮಾತಾಡಿದ್ದೀವಿ. ಇತ್ತೀಚೆಗಷ್ಟೇ ಕೂಡ 1 ಲಕ್ಷ ಕೋಟಿಗಿಂತಲೂ ಅಧಿಕ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಒಂದು ಕಂಪ್ನಿ 20%ಗಿಂತಲೂ ಜಾಸ್ತಿ ಡಿಸ್ಕೌಂಟಲ್ಲಿ ನಡೀತಾ ಇದೆ ಅಂತ ಒಂದು ವಿಡಿಯೋ ಮಾಡಿಕೊಟ್ಟಿದ್ದೆ. ಆ ಪ್ಲೇಲಿಸ್ಟ್ನ ದಯವಿಟ್ಟು ಚೆಕ್ಔಟ್ ಮಾಡಿ. ಆ ಸ್ಟಾಕ್ಗಳು ಇವಾಗ ಏನಾಗಿದೆ ಅನ್ನೋದನ್ನು ಬೇಕಾದರೆ ಕಮೆಂಟ್ ಮಾಡಿ ತಿಳಿಸಿ. ಇವತ್ತು ಇಷ್ಟಕ್ಕೆ ನಿಲ್ಲಿಸ್ಕೊಳ್ಳೋಣ. ಸೊ ಮುಂದಿನ ದಿನಗಳು, ಮುಂದಿನ ವಾರಗಳು ಮಾತಾಡಲಿಕ್ಕೆ ಇದ್ದೇ ಇದೆ. ಸೊ ಅದರಲ್ಲಿ ಸಿಗ್ತಾ ಹೋಗ್ತೀನಿ. 2024 ನಮ್ಮ ಚಾನಲ್ನ ಮಿಷನ್ ತಮಗೆಲ್ಲರಿಗೂ ಗೊತ್ತಿದೆ. ಜೀವ ವಿಮೆ ನಮ್ಮೆಲ್ಲರ ಹೊಣೆ. ಜೀವ ವಿಮೆನ ದಯವಿಟ್ಟು ಎಲ್ಲರೂ ಆಯ್ಕೆ ಮಾಡಿಕೊಡಿ. ಮಿಷನ್ 2024 ಅಂತ ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ ಇರುತ್ತೆ, ಚೆಕ್ಔಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೊಮ್ಮೆ ಸಿಗೋಣ. ಎಲ್ಲರಿಗೂ ನಮಸ್ಕಾರ.